ಇವತ್ತು ಅದರ ಮುಂದುವರೆದ ಭಾಗ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಆಕ್ಚುಯಲ್ ಎಕನಾಮಿಕ್ಸ್ ನಾಳೆಯಿಂದ ಶುರು ಆಗ್ತದೆ. ಬಟ್ ದಿಸ್ ಇಸ್ ವೆರಿ ಮಚ್ ಫಂಡಮೆಂಟಲ್. ಎಸ್, ವೆಲ್ಕಮ್ ಮಲ್ಲಿಕಾಜಿ, ವಿಜಯಲಕ್ಷ್ಮಿ, ಇಸಾ. ಯಾ, ನಮಸ್ತೆ, ಸ್ವಾಗತ. ಸೊ ಏನಿದೆ ನೋಡೋಣ ಬನ್ನಿ. ಯಾ, ಸೊ economics, we have seen the definition, and the general definition of economics could be the study of economic activities of human being. ಹೌದಲ್ಲ? ಅರ್ಥಶಾಸ್ತ್ರವು ಮಾನವನ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುತ್ತದೆ. ಇದು ಅತ್ಯಂತ ಸಾಮಾನ್ಯ ಮತ್ತು ಅತಿ ಒಪ್ಪಲ್ಪಡುವಂತಹ ಒಂದು ವ್ಯಾಖ್ಯೆ ಅಂತ ನಾವು ಹೇಳ್ಬೋದು. ಹಾಗಿದ್ರೆ ಈ ಆರ್ಥಿಕ ಚಟುವಟಿಕೆ ಅಂದ್ರೆ ಏನು, ಎಲ್ಲೆಲ್ಲಿ ನಡೀತಾವ, ಯಾವುದಕ್ಕೆ ನಾವು ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ? ಎಸ್, ವೆರಿ ಗುಡ್ ಈವ್ನಿಂಗ್ ವಿಜಯಲಕ್ಷ್ಮಿ ಜಿ, ವೆಲ್ಕಮ್, ನಮಸ್ತೆ ಯಸಾ. ಎಸ್ ಮಹೇಶ್, ಹಾ ಬರಬೇಕು, ಸ್ವಾಗತ ಸುಸ್ವಾಗತ ತಮಗೆಲ್ಲ. ಯಾವ್ದನ್ನ ಆರ್ಥಿಕ ಚಟುವಟಿಕೆ? ನಿಮಗೆ ಸಾಮಾನ್ಯ ಪರೀಕ್ಷೆಗಳಲ್ಲಿ ಕೇಳಿರುವಂತ ಪ್ರಶ್ನೆಗಳು ಸಾಕಷ್ಟು ನೀವು ನೋಡಿದಿರಿ. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಆರ್ಥಿಕ ಚಟುವಟಿಕೆ ಹೌದು ಅಥವಾ ಅಲ್ಲ ಅಂತ. ಸೊ ಅದಕ್ಕಾಗಿ ನೋಡ್ರಿ, ಏನಾಗ್ತದ ಆರ್ಥಿಕ ಚಟುವಟಿಕೆ ಅಂತ. ಎಲ್ಲರೂ ನೀವು ಅದರೊಳಗ ತೊಡಗಿಕೊಂಡಿರುವವರೇ, ಆದ್ರೆ ಅದಕ್ಕೊಂದು ಅಕ್ಷರ ರೂಪ ನೀಡುವಂಥದ್ದು. ಸೊ ಅರ್ನಿಂಗ್ ಮನಿ ಅಂತ ಮಹೇಶ್ ಹೇಳಿದ್ರು. ಇಲ್ಲಿ ಅರ್ನಿಂಗ್ ಮನಿ ಅಂದ್ರೆ ಹೇಗೆ? ಬಸಣ್ಣ ಬರಬೇಕು. ಎಸ್, ಕ್ಯಾನ್ ಯು ಕಾಲ್ ಆಲ್ ಟೈಪ್ಸ್ ಆಫ್ ಅರ್ನಿಂಗ್ ಮನಿ ಆಸ್ ಎಕನಾಮಿಕ್ ಆಕ್ಟಿವಿಟಿ? ಇಟ್ ಕೆನಾಟ್. ಯಾ, ಸೊ ಯಾ ಗೌಡ್ರೆ ಬಾರಿ ಸ್ಟೇಜ್ ಮೇಲೆ ಅಂತ ರವಿ ಚೆಕ್ ಮಾಡಿ. ಹೌದು, ಯಾ. ಸೊ ಅಷ್ಟು ಸಿಂಪಲ್ ಆಗಿ ಅದನ್ನ ನಾವು ಡಿಫೈನ್ ಮಾಡಕ್ ಆಗೋದಿಲ್ಲ. ಅರ್ನಿಂಗ್ ಮನಿ, ಎಸ್, ಎವ್ರಿಬಡಿ ಅರ್ನ್ಸ್ ಮನಿ ಇನ್ ಮೆನಿ ವೇಸ್, ಬಟ್ ಆಲ್ ಮನಿ ಅರ್ನಿಂಗ್ ಆಕ್ಟಿವಿಟೀಸ್ ಕೆನಾಟ್ ಬಿ ಕಾಲ್ಡ್ ಆಸ್ ಎಕನಾಮಿಕ್ ಆಕ್ಟಿವಿಟೀಸ್. ಇಲ್ಲಿ ನೀವು ನೋಡಿ ಏನಾಗ್ತದ ಆರ್ಥಿಕ ಚಟುವಟಿಕೆ ಒಳಗೆ ಏನಾಗ್ತದ ಅಂತಂದ್ರೆ, ನಿರ್ದಿಷ್ಟ ಸರಕುಗಳು ಅಥವಾ ಸೇವೆಗಳನ್ನ ಉತ್ಪಾದಿಸಲು, ಫಾರ್ ಎಕ್ಸಾಂಪಲ್, ನೌ ಐ ಆಮ್ ಗಿವಿಂಗ್ ಯು ಸರ್ವಿಸ್ because this teaching is called as service. So to generate this service, to provide you this service, what is required? ಬಂಡವಾಳ ಸರಕುಗಳು. ಹೌದು, ಒಂದು ಕಂಪ್ಯೂಟರ್ ಐತೆ ನನ್ನ ಹತ್ರ, ಇರಾಕ್ ಒಂದು ಮಣಿ ಅಥವಾ ಒಂದು ರೂಮ್ ಬೇಕಾಗ್ತದ, ಒಂದು ಬಿಲ್ಡಿಂಗ್ ಬೇಕಾಗ್ತದ. ಬಂಡವಾಳ ಸರಕುಗಳು. ಕಾರ್ಮಿಕರು, ನಾನೇ ಇಲ್ಲಿ ಮ್ಯಾನ್ ಪವರ್ ಅಂತ ತಗೊಂಡ್ರೆ. ಉತ್ಪಾದನಾ ತಂತ್ರಗಳು. ಎಸ್, ಐ ಹ್ಯಾವ್ ಸೋ ಮಚ್ ಆಫ್ ಎಜುಕೇಶನ್ ಬಿಹೈಂಡ್ ಮೀ, ಸೋ ಮಚ್ ಆಫ್ ಪ್ರಿಪರೇಷನ್, ಸೋ ಮಚ್ ಆಫ್ ಎಫರ್ಟ್, ಸೋ ಮಚ್ ಆಫ್ ಸೆಲ್ಫ್ ಪ್ರಾಕ್ಟೀಸ್. ಯಾ, ಇದು ಉತ್ಪಾದನಾ ತಂತ್ರಗಳು. ಕೆಲವು ಸಲ ಮಧ್ಯಂತರ ಉತ್ಪನ್ನಗಳು, ಇಂಟರ್ಮೀಡಿಯರಿ ಗೂಡ್ಸ್ ಅಂತ ನಾವು ಕರಿತೀವಿ. ಇಂಥವುಗಳನ್ನ, ಸಂಪನ್ಮೂಲಗಳನ್ನ ಸಂಯೋಜಿಸಿದಾಗ ಆರ್ಥಿಕ ಚಟುವಟಿಕೆ ನಡೆಯುತ್ತದೆ. ಇದು ನಂದು ಒಬ್ಬಂದಲ್ಲ, ಇಡೀ ಜಗತ್ತಿನ ತುಂಬಾ ನಡೆಯುವುದಕ್ಕೆ ಇವೆಲ್ಲ ಮೂಲ. ಇನ್ನೂ ಹೆಚ್ಚು ವಿವರವಾಗಿ ನಾವು ನೋಡೋರಿದ್ದೀವಿ. ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಆರ್ಥಿಕ ಚಟುವಟಿಕೆ ಅನ್ನೋದು ಎದಕ್ಕೆ ಸಂಬಂಧಿಸಿದ್ದಪ್ಪ ಅಂತ ಕೇಳಿದ್ರೆ, ಹೇಳ್ತೀನಿ, ಸುಮನ್ ಹೇಳ್ತೀನಿ, ಯಾವುದನ್ನ ಇಂಟರ್ಮೀಡಿಯರಿ ಅಂತ ಕರೀತಾರೆ ಅಂತ. ಅದ್ರ ಮೇಲೆ ಬಹಳ ಸಲ ಪ್ರಶ್ನೆಯನ್ನು ಬಂದವ ಅಂತ ಹೇಳ್ತೀನಿ. ಒಂದ್ ಸಿಂಪಲ್ ಎಕ್ಸಾಂಪಲ್ ಅಂತ ಹೇಳೋದಾದ್ರೆ, ಈಗ ಅದು ಕಾಂಟೆಕ್ಸ್ಟ್ ಮ್ಯಾಗೂ ಕೂಡ ಡಿಫೆಂಡ್ ಇರ್ತದೆ. ಸೈ ಫಾರ್ ಎಕ್ಸಾಂಪಲ್, ಒಂದು ರೆಫ್ರಿಜರೇಟರ್ ಅನ್ನ ನಮ್ಮ ಮನೆಯಲ್ಲಿ ತಂದು ನಾವು ಇಟ್ಕೊಂಡ್ರೆ ಅದು ಕನ್ಸ್ಯೂಮರ್ ಗೂಡ್ ಅಂತ ಆಗ್ತದೆ, ಗ್ರಾಹಕ ವಸ್ತು ಅಂತ ಆಗ್ತದೆ. ಅದೇ ಒಂದು ರೆಫ್ರಿಜರೇಟರ್ ಅನ್ನ ಒಂದು ಮೆಡಿಕಲ್ ಶಾಪ್ದೊಳಗೆ ಇಟ್ರೆ ಅದು ಇಂಟರ್ಮೀಡಿಯರಿ ಗೂಡ್ ಅಂತ ಆಗ್ತದೆ. ಈ ಒಂದು ತಗಡ ಅಂತ ಕರೀತಲ್ಲ ನಾವು, ತಗಡ, ಸ್ಟೀಲ್ ಸೀಟ್ ಸೀದಾ ತಂದು ನಮ್ಮ ಮಣಿ ಮ್ಯಾಗ ನಾವು ಹಾಕೊಂಡ್ರೆ ಅದು ಫೈನಲ್ ಗೂಡ್ ಅಂತ ಆಗ್ತದೆ. ಸ್ಟೀಲ್ ಸೀಟ್ ತಂದು ಹಾಕ್ತೀವಲ್ಲ ನಾವು ನಮ್ಮ ಮನೆಗಳಿಗೆ, ಹಂಗ ತಂದು ಹಾಕಿದ್ರೆ ಅದು ಫೈನಲ್ ಗೂಡ್ ಅಂತ ಆಗ್ತದೆ. ಅದ ಸ್ಟೀಲ್ ಸೀಟ್ ಅನ್ನ ಯಾವರೇ ಒಬ್ಬವ ಫರ್ನಿಚರ್ ಮಾಡಾಕ ಬಳಸ್ಕೊಂಡ, ಅದು ಅವನಿಗೆ ಇಂಟರ್ಮೀಡಿಯರಿ ಗೂಡ್ ಅಂತ ಆಗ್ತದೆ. ಸೊ ಸಾಮಾನ್ಯವಾಗಿ ವಸ್ತುಗಳನ್ನು ನಾವು ಹೇಗೆ ನೋಡ್ತೀವಿ ಅಂತಂದ್ರೆ, ಕಚ್ಚಾ ವಸ್ತು, ಆ ಕಚ್ಚಾ ವಸ್ತು ಇದ್ದುದು ಮಧ್ಯಂತರ ವಸ್ತು ಇದ್ದುದು ಗ್ರಾಹಕ ವಸ್ತು, ಅಂದ್ರೆ ಫೈನಲ್ ಗೂಡ್ಸ್ ಅಂತ ಕರಿತೀವಿ, ಅಂತಿಮ ವಸ್ತು ಅಂತ. ಸೊ ಈ ಅಂತಿಮ ವಸ್ತುಗಳನ್ನ, ಸಿದ್ಧ ವಸ್ತುಗಳನ್ನ ಅದನ್ನ ನಾವು ಗ್ರಾಹಕರಾದ್ರೂ ಬಳಸ್ತೀವಿ, ಇಲ್ಲ ಉದ್ಯಮಿಗಳಲ್ಲಿ ಆದ್ರೂ ಬಳಸ್ತಾರೆ. ಹಿಂಗ ಒಟ್ಟು ಇವು ವಸ್ತುಗಳ ಉತ್ಪಾದನೆ ಒಳಗ ಹಿಂಗ ಹಂತಗಳು ನಡೀತಿರ್ತಾವ. ಇನ್ನು ಸಮಾಧಾನ ತಿಳ್ಕೊಡ್ರಿ, ಒಮ್ಮೆ ಗಡಬಡಿಸಬೇಡ್ರಿ, ಗದ್ದಕ್ಕೆ ಬೀಳ್ಬೇಡ್ರಿ. ಈ ಟರ್ಮ್ಗಳನ್ನು ಒಂದು 3-4 ಸಲ ಕೇಳಿ 3-4 ಸಲ ಅದರದ್ದು ಎಕ್ಸ್ಪ್ಲನೇಷನ್
ಇನ್ ಸ್ಟೇಜಸ್ ನೀವು ಪಡೆದಾಗ ಹೆಚ್ಚಿನ ಸ್ಪಷ್ಟತೆ ಬರ್ತಾ ಹೋಗ್ತದೆ. ಒಮ್ಮೆಲೆನೆ ಎಲ್ಲಾ ತಿಳ್ಕೊತೀನಿ ಅಂತಾನು ಮಾಡಕ್ ಹೋಗ್ಬೇಡ್ರಿ, ತಿಳಿವಲ್ದು ಅಂತಾನು ಬೇಡ. ಹೀಗಾಗಿ ಆರ್ಥಿಕ ಚಟುವಟಿಕೆಯು ಸಂಪನ್ಮೂಲಗಳ ಒಳಹರಿವು, ಇನ್ಫ್ಲೋ ಆಫ್ ರಿಸೋರ್ಸಸ್, ಉತ್ಪಾದನಾ ಪ್ರಕ್ರಿಯೆ, ಪ್ರೊಡಕ್ಷನ್ ಪ್ರೋಸೆಸ್, ಮತ್ತು ಉತ್ಪನ್ನಗಳ ಉತ್ಪಾದನೆ ಅಂದ್ರೆ ಸರಕು ಅಥವಾ ಸೇವೆಗಳು ಹೊರಗೆ ಬರೋದು. ಫಾರ್ ಎಕ್ಸಾಂಪಲ್ ಇದನ್ನ ನೀವು ನೋಡಬಹುದು, ಸಂಪನ್ಮೂಲಗಳ ಒಳಹರಿವು ತಗೊಳ್ರಪ್ಪ. ಫಾರ್ ಎಕ್ಸಾಂಪಲ್ ಶುಗರ್ ಫ್ಯಾಕ್ಟರಿ, ಅಲ್ಲಿ ಕಬ್ಬು ಶುಗರ್ ಕೇನ್ ಒಳಗೆ ಬರೋದು. ಒಳಗೆ ಬಂದಂತ ಆ ಶುಗರ್ ಕೇನ್ ಮ್ಯಾಗ ಉತ್ಪಾದನಾ ಪ್ರಕ್ರಿಯೆ. ಎದರ ಉತ್ಪಾದನಾ ಪ್ರಕ್ರಿಯೆ? ಸಕ್ಕರೆಯ ಉತ್ಪಾದನಾ ಪ್ರಕ್ರಿಯೆ. ಕಬ್ಬು ಅರಿತಾರ, ಹಾಲು ಹೊರಗೆ ತೆಗಿತಾರ, ಅದನ್ನ ಕಾಯಿಸ್ತಾರ. ಕಾಯಿಸಿದ ಬಳಕ ಅದು ಸಹಜವಾಗಿ ಸಣ್ಣ ಸಣ್ಣ ಕಣ್ಣಿ ಆಕೈತಿ. ಅದಕ್ಕೆ ಮತ್ತೆ ಇನ್ನೊಂದಿಷ್ಟು ಕೆಮಿಕಲ್ಸ್ ಅದು ಇದು ಸುಡುಗಾಡು ಸೇರಿಸಿ ಬೆಳ್ಳಗ್ ಮಾಡಿ ನಿಮಗೆ ಚೀಲ ತುಂಬಿ ಹೊರಗೆ ಕೊಡ್ತಾರೆ. ಸೊ ಅದು ಉತ್ಪಾದನಾ ಪ್ರಕ್ರಿಯೆ. ಹಂಗ ಆದಾಗ ಆ ಪ್ರಕ್ರಿಯೆ ಮುಗಿಯೋ ಹೊತ್ತಿಗೆ ಅದು ಉತ್ಪನ್ನವಾಗಿ ಹೊರಗೆ ಬರ್ತದೆ. ದಿಸ್ ಇಸ್ ಹೌ ಇಟ್ ಟೇಕ್ಸ್ ಪ್ಲೇಸ್. ಹೌದಲ್ಲ? ಸೊ ಹೀಗೆ ಒಂದು ಆರ್ಥಿಕ ಚಟುವಟಿಕೆಗೆ ಈ ತೆರನಾಗಿ ತಿನ್ನೋರು ಬೇರೆ ಅವ್ರ ಮತ್ತ ಅರ್ಥಶಾಸ್ತ್ರದೊಳಗೆ ಯಾವ ಚಟುವಟಿಕೆಯಿಂದ ಆದಾಯದ ಬಿಡುಗಡೆಯಾಗುತ್ತದೆಯೋ ಅದನ್ನು ಮಾತ್ರ ಆರ್ಥಿಕ ಚಟುವಟಿಕೆ ಎಂದು ಪರಿಗಣಿಸಲಾಗುತ್ತದೆ. ದಿಸ್ ಈಸ್ ಅನದರ್. ಆರ್ಥಿಕ ಚಟುವಟಿಕೆ ಒಂದು ಚಿತ್ರ ನಿಮ್ಗೆ ಗೊತ್ತಾಯ್ತು, ಹಿಂಗಿಂಗ ಮಾಡಿದ್ರೆ ಅದು ಆರ್ಥಿಕ ಚಟುವಟಿಕೆ. ಬಟ್ ನೆಕ್ಸ್ಟ್ ಅದನ್ನ ನಾವು ಸ್ಪೆಸಿಫಿಕ್ ಟರ್ಮ್ಸ್ ಒಳಗೆ ನೋಡಕ್ ಹೋದಾಗ, ಓಕೆ, ಇಂಥ ಎಲ್ಲಾ ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಇಲ್ಲಿ ಮೇಲೆ ನಡೆದಂತ ಚಟುವಟಿಕೆಗಳೆಲ್ಲ ಆರ್ಥಿಕ ಚಟುವಟಿಕೆ ಅಂತ ಕರ್ಸ್ಕೊಳ್ತದನ ಅಂತ ಕೇಳಿದ್ರೆ ಎಕನಾಮಿಕ್ಸ್ ಒಳಗೆ ಅಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಇಂಥ ಉದಾಹರಣೆಗಳು ಜಗ್ಗ ನೋಡಿ. ಈಗ ನಾನು ಶಿಕ್ಷಕನಿದ್ದೀನಿ, ನನ್ನ ಮಗನಿಗೆ ಅಥವಾ ಮಗಳಿಗೆ ಪಾಠ ಮಾಡಿದರೆ ಅದು ಆರ್ಥಿಕ ಚಟುವಟಿಕೆ ಅಲ್ಲ. ತಾಯಿ ಮನೆಯಲ್ಲಿ ಮಕ್ಕಳ ಆರೈಕೆ, ಪಾಲನೆ, ಪೋಷಣೆ ಮಾಡೋದು ಆರ್ಥಿಕ ಚಟುವಟಿಕೆ ಅಲ್ಲ. ಹಿಂಗ ಇವು ಏನದಾವ, ಕ್ಯಾಲ್ಕುಲೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅನ್ನೋದು ಇಲ್ಲಿ ನಮೂದಾಗೋದಿಲ್ಲ, ಅದನ್ನ ಲೆಕ್ಕಕ್ಕೆ ಹಚ್ಚೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಆರ್ಥಿಕ ಚಟುವಟಿಕೆ ಅಂತ ಕರೆಯೋದಿಲ್ಲ. ಹಂಗಂತಂದು ಅದು ಆರ್ಥಿಕ ಚಟುವಟಿಕೆ ಅಲ್ವೇ ಅಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಬಟ್ ಅರ್ಥಶಾಸ್ತ್ರದ ದೃಷ್ಟಿಯಿಂದ, ಥಿಯರಿ ದೃಷ್ಟಿಯಿಂದ ಅದು ಅಲ್ಲ ಅಂತ ಹೇಳ್ತೀವಿ. ಇಷ್ಟ ತಿಳ್ಕೊಂಡ್ರೆ ಸಾಕು, ಇಷ್ಟ ಸಾಕು. ಪಪ್ಪ ಮಗನಿಗೆ ದುಡ್ಡು ಕೊಡೋದು ಸೊ ಸಿಂಪ್ಲೆಸ್ಟ್ ಕಾಂಟೆಕ್ಸ್ಟ್ ಒಳಗೆ ನಾವು ಇಷ್ಟು ಈಗ ತಿಳ್ಕೊಂಡ್ರೆ ಸಾಕು. ಇನ್ನ ಈ ಉತ್ಪಾದನಾ ಇದು ಆರ್ಥಿಕ ಚಟುವಟಿಕೆಗಳು ಯಾವ್ಯಾವ ರೀತಿ ನಡೀತಾವ ಅನ್ನೋದಕ್ಕೆ ಒಂದೊಂದು ಸ್ಟೇಜ್ಗಳನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ. ಎಸ್, ಉತ್ಪಾದನೆ, ಪ್ರೊಡಕ್ಷನ್ ಈಸ್ ಅಂಡ್ ಎಕನಾಮಿಕ್ ಆಕ್ಟಿವಿಟಿ ಅಂತ ನಾವು ಕರಿತೀವಿ. ಪ್ರೊಡಕ್ಷನ್ ಏನಾಗ್ತದೆ? ಪ್ರೊಡಕ್ಷನ್ ಅಂದ್ರೆ ಏನು? ಉತ್ಪಾದನೆ ಅಂದ್ರೆ ಏನು? ಪ್ರೊಡಕ್ಷನ್ ಅಂದ್ರೆ ಸೃಷ್ಟಿ ಕ್ರಿಯೆ ಮತ್ತು ಮೌಲ್ಯವರ್ಧನೆ ಅನ್ನುವಂಥದ್ದು ನಡೀತದೆ. ಸೃಷ್ಟಿ ಕ್ರಿಯೆ ಇದು ಕೃಷಿ ಕ್ಷೇತ್ರದೊಳಗೆ ನಡೀತಾ ಇದೆ, ಕೈಗಾರಿಕಾ ಕ್ಷೇತ್ರದೊಳಗೆ ನಡೀತದೆ, ಸೇವಾ ಕ್ಷೇತ್ರ. ಇದು ಸಾಂಪ್ರದಾಯಿಕವಾಗಿ ನಾವು ವಿಭಜಿಸಿಕೊಂಡು ಬಂದಿರುವಂತಹ ಕ್ಷೇತ್ರಗಳು. ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಸೆಕ್ಟರ್ಸ್ ಲೈಕ್ agriculture, industry, and service sector. And what actually the production is? Production is generating something new, creating something new, and in the process of this product producing something new, generating something new, the value addition takes place. How? You can take n number of examples. ಕೃಷಿ ಅಂತ ನಾವು ತಗೊಂಡ್ರೆ ಇಲ್ಲಿ ನೋಡ್ರಿ, ಕೃಷಿ ಕಣಿಗೆ ಭೂಮಿ ಅದ, ಅಲ್ಲಿ ಉತ್ಪಾದನೆ ಹೆಂಗ್ ನಡೀತದ? ಆತನಿಗೆ ಒಂದಿಷ್ಟು ಆಗ್ಲೇ ನೋಡಿದಂಗ ಇಲ್ಲಿ ಅದಾವಲ್ಲ, ಏನು ಬಂಡವಾಳ ಸರಕುಗಳು ಅನ್ನುವಂತ ಬೇಕು, ಕೆಲವು ಮೂಲ ಸಲಕರಣೆಗಳು ಅವನಿಗೆ ಬೇಕು. ಆ ರೀತಿ ಒಳಗೆ ನಾವು ಇಲ್ಲಿ ಕೃಷಿ ಒಳಗೆ ಏನ್ ನೋಡಬಹುದು? ಆತನಿಗೆ ಎತ್ತ ಬೇಕು, ಕತ್ತಿ ಬೇಕು, ಅಂತ ಮಟೀರಿಯಲ್ ಬೇಕು, ಬೀಜ ಬೇಕು, ಗೊಬ್ಬರ ಬೇಕು, ಇವೆಲ್ಲ ಅವನ್ನ ಬಳಸ್ಕೊಂಡು ನಾವು ಏನ್ ಮಾಡ್ತಾನೆ? 1 kg ಬೀಜವನ್ನ ಬಿತ್ತಾನೆ ಅಂತಿದ್ರೆ 1 kg ಬೀಜ ಬಿತ್ತಾನೆ. ಆ ಬಿತ್ತಿದ ಬೀಜ ಮೊಳಕೆ ಆಗ್ತದ. ಮೊಳಕೆ ಆದ ಬಳಿಕ ಆತ ಅದರ ಮೇಲೆ ನಿರಂತರ ನಿಗಾ ವಹಿಸ್ತಾನೆ, ಅದರ ಆರೈಕೆ ಮಾಡ್ತಾನೆ, ಅದರ ಕಾಳಜಿ ಮಾಡ್ತಾನೆ, ಅದಕ್ಕೆ ನೀರು ಕೊಡ್ತಾನೆ, ಔಷಧಿ ಸಿಂಪಡಿಸ್ತಾನೆ, ಕಟಾವು ಮಾಡ್ತಾನೆ. ತಂದು ಅದನ್ನು ರಾಶಿ ಮಾಡಿದಾಗ 1 kg ಇದ್ದು 1 ಕ್ವಿಂಟಾಲ್ ಆಗ್ತದ. ಮಿನಿಮಮ್ ನಾ ಹೇಳಕತ್ತದು 1 kg ಬೀಜ ಹಾಕಿದ್ದು 1 ಕ್ವಿಂಟಾಲ್ ಆಗ್ತದ ಮಿನಿಮಮ್. ದಿಸ್ ಈಸ್ ಹೌ. ಇಲ್ಲೇನಾಯ್ತು? ಸೃಷ್ಟಿ ಕ್ರಿಯೆ ನಡೀತು. ಮತ್ತು ಈ ಸೃಷ್ಟಿ ಕ್ರಿಯೆಯಿಂದಾಗಿ
ಏನಾಗಿಬಿಡ್ತ ಅವ್ನು ತಂದದ್ದು 1 kg. ಸೊ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಆದ್ರೆ ಈಗ 1 ಕ್ವಿಂಟಲ್ ಆದಾಗ ನ್ಯಾಚುರಲಿ ಅದಕ್ಕೊಂದು ಮೌಲ್ಯವರ್ಧನೆ ಅನ್ನುವಂಥದ್ದಾಯ್ತು. ಇನ್ನ ಇವು ಕಬ್ಬ ಬೆಳೆದಾನ, ಗೋಧಿ ಬೆಳೆದಾನ, ಯಾರು ಏನ ಬೆಳೆದಿರಲಿ, ಅದನ್ನು ತಗೊಂಡು ಒಬ್ಬವ ರಸ್ತಾ ದಾಂಡಿಗೆ ಕಬ್ಬಿನ ಹಾಲು ಮಾರವದನ. ಕಬ್ಬಿನ ಹಾಲು ಮಾರವ, ಅವ್ ಕಬ್ಬು ಬೆಳೆಯಂಗಿಲ್ಲ. ಆದ್ರೆ ಆತನ ಬಳಿ ಅವನದೇ ಆದಂತ ಸಾಧನ ಸಲಕರಣೆಗಳದಾವ. ಅವ ಸಣ್ಣದೊಂದು ಪಿಡ್ರ ಅಂತ ಓಡುವಂತ ಎಂಜಿನ್ ಇಟ್ಕೊಂಡಾನ. ಅದರೊಳಗೆ ರೈತ ಬೆಳೆದಂತ ಕಬ್ಬು ತುರುಕ್ತಾನ. ತುರುಕಿದ ಒಳಗೆ ಹಾಲು ದಳ ದಳ ಬೀಳ್ತಾವ. ಅದ ಹಾಲ ಅವ ಏನ್ ಮಾಡ್ತಾನ, 20 ರೂಪಾಯಿಗೆ ಒಂದು ಗ್ಲಾಸ್ ಅಂತ ಕೊಟ್ಬಿಡ್ತಾನ. ನೋಡ್ರಿ ಮಜಾ ಹೆಂಗೆ, 20 ರೂಪಾಯಿಗೆ ಒಂದು ಗ್ಲಾಸ್. ಒಂದು ಕಬ್ಬಿನ ಗಳದೊಳಗ ಅವ ಐಸ್ ಹಾಕಿ, ನೀರ್ ಹಾಕಿ, ಲಿಂಬು ಹಾಕಿ, ಸುಡುಗಾಡ ಗದ್ಲಾ ಮಾಡಿ ಅವ ಏನ್ ಮಾಡ್ತಾನ, ಒಂದು ಗಳ ಕಬ್ಬಿನೊಳಗ ಕನಿಷ್ಠ ಒಂದು 3 ಗ್ಲಾಸ್ ಏನ್ ಮಾಡ್ತಾನವ, ಹಾಲನ್ನ ತಯಾರು ಮಾಡ್ತಾನ. 3 ಗ್ಲಾಸ್ ಅಂದ್ರೆ ಅಲ್ಲಿಗೆ 8 3 60 ರೂಪಾಯಿ ಆಯ್ತು ಒಂದು ಗಳ ಕಬ್ಬಿಗೆ. ಅವ ರೈತನಿಂದ ಸರಾಸರಿ ಎಷ್ಟಕ್ಕೆ ತಗೊಂಡಿರ್ತಾನ, ಒಂದು 5 ರೂಪಾಯಿಗೆ ಒಂದು ಗಳ ರೈತ ಕ್ಯಾಕಿ ಹೊಡೆದೋಗಿರ್ತಾನ. ರೈತ ಕ್ಯಾಕಿ ಹೊಡೆದೋಗಿರ್ತಾನ, ಅಯ್ಯಪ್ಪ 5 ರೂಪಾಯಿ ಸಿಕ್ತು ನನಗೆ ಅಂತ ಹೇಳಿ. ಇನ್ನು ಈ ರೈತನಿಗೆ ಮತ್ತೆ ಹಿಂದಕ್ಕೆ ಹೋದ್ರೆ ನಿಮ್ಗೆ ಅದ ಕತಿ. ಅವ ಒಂದು ಕಬ್ಬಿನ ಕಣ್ಣು ಅಂತ ಇರ್ತಾವ ಕಬ್ಬಿಗೆ, ಗೊತ್ತಿರ್ಬೇಕು ನಿಮ್ಗೆ. ಕಬ್ಬಿಗೆ ಒಂದು ಕಣ್ಣು ಇರ್ತೈತಿ, ಹಿಂಗೆ ಒಂದು ಸಣ್ಣದ ಕಣ್ಣು ಇರ್ತೈತಿ, ತುಣಕು ಬೀಜ. ಅದನ್ನ ಅವ್ನು ನೆಟ್ಟಿರ್ತಾನ. ಒಂದು ಬೀಜ ನೆಟ್ಟಾಗ ಇದಕ್ಕೊಂದು 20 ಮರಿ ಎದ್ದಿರ್ತಾವ. 20 ಮರಿ ಎದ್ದು ಏನಾಗಿರ್ತದ, ಒಂದು ದೊಡ್ಡ ಕಬ್ಬಿಂದು ಏನಂತಾರೆ ಇದಕ್ಕ, ಒಂದು ಮರಿ ಫುಲ್ ಇಷ್ಟು ಕಬ್. ಒಂದು ಬೀಜ ಅವ್ನು ನೆಟ್ಟಿರ್ತಾನ, ಇಷ್ಟು ಕಬ್ ಆಗಿರ್ತಾವ. ಇಷ್ಟು ಕಬ್ ಅಂದ್ರೆ ನೋಡ್ರಿ ಅವ್ ಇಂಟು 5 ಅವಂದ. ಆದ್ರೆ ಇಲ್ಲಿ ಇವ ನೋಡ್ರಿ, ಇದರ ರೈತ ರಸ್ತಾ ದಂಡಿಗೆ ನಿಮ್ಮಂತವ್ರು ನಿಂತಿರ್ತೀವಿ. ತಿನ್ನ ತಮ್ಮ ಈ ಕಬ್ಬ ಅಂತ ಕೊಟ್ರ ನಾವು ತಿಂತೀವೇನ್ರಿ? ತಿನ್ನ ತಮ್ಮ ಈ ಕಬ್ಬ, ಹಾಲದಾವ ಇದ್ರಾಗ ಅಂದ್ರೆ ತಿಂತೀವಿ ನಾವು? ಬಹುತೇಕ ತಿನ್ನೋದಿಲ್ಲ. ಅಥವಾ ಸ್ವಚ್ಛ ಇಲ್ಲ, ಅದು ಇದು, ಮುಂದೆ ಹಲ್ಲು ಗಟ್ಟಿಬೇಕು, ಇವೆಲ್ಲ ಸಮಸ್ಯೆಗಳು. ಟೈಮ್ ಹಿಡಿತೈತಿ, ಮೇಯೆಲ್ಲ ಹೊಲಸಾಕೈತಿ. ಇದನ್ನೆಲ್ಲ ಯಾವ ಹಚ್ಚಾಡ್ಸ್ರಿ ಅಂತ ಹೇಳಿ ನಾವೇನ್ ಮಾಡ್ತೀವಿ, ನೀವು 5 ರೂಪಾಯಿ ಕೊಡ್ತೀನಿ ಅಂದ್ರೆ ಇವನ್ ಕಡೆ ತಗೊಳ್ಳೋದಿಲ್ಲ, 20 ರೂಪಾಯಿ ಕೊಟ್ಟು ಇಲ್ಲಿ ಒಂದು ಗ್ಲಾಸ್ ಕುಡಿತೀವಿ ನಾವು. ನೋಡ್ರಿ ಇಲ್ಲಿ 5 ರೂಪಾಯಿ ಇದ್ದು 60 ರೂಪಾಯಿ ಆಯ್ತು. ದಿಸ್ ಈಸ್ ಸೃಷ್ಟಿ ಕ್ರಿಯೆಯೊಳಗ ವ್ಯಾಲ್ಯೂ ಎಡಿಷನ್. ಕಬ್ಬಾಗ್ಲೇ ತಯಾರೈತಿ, ಅದರ ಮೌಲ್ಯವರ್ಧನೆ ಆಯ್ತು ಅಂತ. ಇನ್ನು ಇದಕ್ಕಿಂತಲೂ ಬ್ರಿಲಿಯಂಟ್ ಇರುವಂತವ್ರು ಕೆಲವರು ಇರ್ತಾರೆ. ಎಂತೆಂತ ಹಂತಕ್ಕೆ ಹೋಗ್ತೈತಿ ಅನ್ನೋದು ಉದಾಹರಣೆ ಹೇಳಕತ್ತೀನಿ ನಿಮ್ಗೆ. ಜಸ್ಟ್ ಒಂದು ಎಕ್ಸಾಂಪಲ್, ಮುಂದಿನ ಬೇಡ ಗೊತ್ತಕ್ಕೆ. ನಮ್ ಸರ್ ನಮಗೆ ವಿಶೇಷವಾಗಿ ಇದನ್ನ ಬಹಳ ಹೇಳ್ತಿದ್ರು. ನಮಗೂ ಅದು ಮರಿಲಾರ್ದಂತ ಘಟನೆ. ನಮ್ಮಲ್ಲಿ ಗೋಕಾಕ್ ಫಾಲ್ಸ್ ಅಂತ ಐತಿ. ನಾವು ಗೋಕಾಕದೊಳಗೆ ನಾನು ಡಿಗ್ರಿ ಮುಗಿದದ್ದು. ಗೋಕಾಕ್ ಫಾಲ್ಸ್ ನೋಡಕ್ ಬಹಳ ಕಡೆಯಿಂದ ಮಂದಿ ಬರ್ತಾರೆ. ಹಂಗೊಬ್ಬ ಜಪಾನದವ ಬಂದಿದ್ದ. ಅಲ್ಲಿ ಒಬ್ಬವ ನಮ್ಮ ರೈತ ಕಬ್ಬು ಮಾರಕ್ ನಿಂತಿದ್ದ. ಅದನ್ನ ನೋಡಿ ಕಬ್ಬು ಬಹಳ ಚಂದ ಬೆಳೆದಿದ್ದು. ಹಿಂಗಾಗಿ ಅವ್ನು ತಿನ್ನು ಹಂಗಾತು. ಅವ ಹೌ ಮಚ್ ಅಂದ. ನಮ್ಮವ 5 ರೂಪಾಯಿ ಅಂತ ಹಿಂಗ್ ಕೈ ಮಾಡಿ ತೋರಿಸ್ದ. ಸೊ ಅವ 5 ರೂಪಾಯಿ ಕೊಟ್ಟಿ ಹೋಗ. ಇವು ದೊಡ್ಡ ಖುಷಿ. ಯಾಕೆ ಅವಾಗಿನ ಕಾಲದೊಳಗಿನ 50 ಪೈಸಾಕ್ ಸಹಿತ ಒಂದು ಕಬ್ಬು ಮಾರ್ತಿರ್ಕಿಲ್ಲ. ಫುಲ್ ಖುಷಿ, 5 ರೂಪಾಯಿನ ಕಬ್ಬು ಮಾರಿದ್ನಿ ಅಂತ ಹೇಳಿ. ಹೌದಾ? ಅವ ಇವನು ಎದುರಿಗೆ ಒಂದು ಕಲ್ಲು ಮ್ಯಾಕ್ ಕುಂತು ಚಂದಂಗೆ ಆ ಕಬ್ಬು ತಿಂದ. ಕಬ್ಬು ಬಹಳ ಮೆತ್ತಗೆ ಚಲೋ ಇತ್ತು. ಅದು ಮೆತ್ತಗಿತ್ತು ಚಲೋ ಇತ್ತು ಅನ್ನೋಕ್ಕಿಂತಲೂ ತಿನ್ನೋ ಬಹಳ ಶಾಣೆ ಇದ್ದ. ತಿನ್ನುವಾಗ ಅದರ ಸಿಬಿಕೆಗಳನ್ನ ಮೆಲ್ಲಕ ತೆಗೆದು ಪಕ್ಕಕ್ಕಿಟ್ಟ. ಒಳಗಿನ ರಸ ಇರುವಂತದ್ದನ್ನ ಸೀಪಿ ಅದನ್ನ ಆಸ್ವಾದಿಸಿದ. ಅವನಿಗೆ ದೊಡ್ಡ ಖುಷಿ. 5 ರೂಪಾಯಿಗೆ ನನಗೆ ಇಷ್ಟು ಚಲೋ ಕಬ್ಬು ಸಿಕ್ತಲ್ಲ ಅಂತ ಹೇಳಿ. ಅವನ ದೇಶದೊಳಗೆ ಅದು 50 ರೂಪಾಯಿ ಇತ್ತು, 100 ರೂಪಾಯಿ ಇತ್ತು, ದೇವರಿಗೆ ಬಂತು. ಒಟ್ಟಿನೊಳಗೆ ತಿಂದ ಬಳಕ ಆ ಸಿಪ್ಪಿ ಎಲ್ಲ ತೆಗೆದು ಇಟ್ಟಿದ್ನಲ್ಲ, ಆ ಸಿಪ್ಪಿ ತಗೊಂಡು ಜಪಾನದ ಒಂದು ಬಳ ಕೇಳ್ತೀರ, ಒಂದು ಮಸ್ತ್ ಬಗ್ಗೆ ಕ್ಯಾಪ್ ಮಾಡಿದ. ಮತ್ತ ಅದು ಟೂರಿಸ್ಟ್ ಪ್ಲೇಸು. ಆ ಕ್ಯಾಪ್ ಎಷ್ಟು ಅಟ್ರಾಕ್ಟಿವ್ ಇತ್ತು ಅಂತಂದ್ರೆ ನೋಡಿದ ಪಟ್ಟಿಗೆ ತಗೋಬೇಕು ಅನ್ನೋಂಗ ಕ್ಯಾಪ್ ಇತ್ತು. ಮತ್ ಮಾಡ್ತಾರ, ಹೌದಲ್ಲ? ನಾವು ಎಷ್ಟೋ ಸಲ ಅಂತ ನೋಡಿದ ಪಟ್ಟಿಗೆ ತಗೊಂಡು ಕೊಡಿಸ್ತತಿ, ತಗೊಂಡ್ಬಿಡ್ತೀವಿ. ಅವ ಆ ಕ್ಯಾಪ್ ಮಾಡಿ ಹಿಂಗ್ ಕೈಯಾಗ ತಿರುವಾಕತ್ತ. ಈಸ್ ಇಟ್ ಫಾರ್ ಸೇಲ್ ಅಂತ ನಮ್ಮ ಇಂಡಿಯಾದ ಒಬ್ಬ ಅನಾಹುತ ಅವನು ಕೇಳಿದ. ಎಸ್ ಸರ್ಟನ್ಲಿ ಅನ್ನವ. ಹೌ ಮಚ್ ಅಂತ ಇವ್ ಅಂದ. ಅವ್ ಓನ್ಲಿ 20 ರೂಪೀಸ್ ಅಂದ. ಕೊಡಂಗಾರ ಅಂದ ಇವ. ಅವ್ 20 ರೂಪಾಯಿ ಇವಾಗ ಅವ್ ಕೊಟ್ಟ. ಕಪಿ ತಗೊಂಡು ಇವ್ ಬಂದ. ಅವ್ 20 ರೂಪಾಯಿ ತಗೊಂಡು ಹೋದ. ಏನಾತ ಇಲ್ಲಿ ನೋಡ್ರಿ, ಎಂತ ಮಜಾ ಇದು. ಅವ್ ತಿನ್ನುವಂಗ ಕಬ್ಬು ತಿಂದ, ಮತ್ತ ಅದ್ರ ಮೇಲೆ 20 ರೂಪಾಯಿ ಗಳಿಸಿದ. ಆ 20 ರೂಪಾಯಿ ಗಳಸಾಕ ಅವನ ಕೌಶಲ್ಯವನ್ನ ಅವ ಬಳಸಿದ. ಹಂಗ ಸಿಪ್ಪಿ ಹೊಡೆದಿದ್ರೆ ಒಂದು ಹಂದಿ ಬಂದು ತಿಂತಿದ್ದು, ದನ ತಿಂತಿದ್ದು, ಇಲ್ಲಂದ್ರೆ ಮುನ್ಸಿಪಾಲಿಟಿ ಅವ್ರ ಹುಡುಗಿ ಎಲ್ಲರಿ ಹಾಕ್ತಿದ್ರು, ಇಲ್ಲಾಂದ್ರೆ ಯಾವ ಗುಡಿಸಿ ಬೆಂಕಿ ಹಚ್ಕೊಂಡು ಕಾಸ್ಕೊಂಡ್ಬಿಡ್ತಿದ್ದ. ಹೌದಾ? ಎಸ್. ಸೊ ದಿಸ್ ಈಸ್ ಹೌ
this economic activity can take place anywhere in any form. ನಾವು ಊಹಿಸಲಾರದ ಆರ್ಥಿಕ ಚಟುವಟಿಕೆಗಳೆಲ್ಲ ನಡೀತಿರ್ತಾವ ಭೂಮಿ ಮ್ಯಾಗ. ನಾವು ಊಹಿಸಕ್ಕೆ ಸಾಧ್ಯ ಇರೋದಿಲ್ಲ. ಯಾವ ಮಾಡಿದ್ರೆ ಗೊತ್ತು ಆಗ್ತದ ನಮ್ಗೆ, ಹುಣಂಚಿ ಹಿಂಗೂ ಮಾಡ್ಬೋದಾ ಅಂತ. ಆನಂತರ ನಾವು ಒಂದು ಮಾಡಕ್ ಹೋಗ್ತೀವಿ, ಅದು ಸರಿಯಾಗಿ ಆಗೋದಿಲ್ಲ, ಅದೆಲ್ಲ ಮಾಡ್ತಾರೆ. ಸೊ ಒಟ್ಟಿನೊಳಗೆ ಇಲ್ಲಿ ಏನಾಗ್ತೈತ್ರಿಪ್ಪ ಅಂತ ಕೇಳಿದ್ರೆ, ಇಂಥ ಸೃಷ್ಟಿ ಕ್ರಿಯೆ ನಡೀತದ, ಉತ್ಪಾದನೆ ಆಗ್ತದ. ಇನ್ನು ಕೆಲವು ಸಲ ಆಗಲೇ ಉತ್ಪಾದನೆ ಆದದ್ದಕ್ಕ ಮೌಲ್ಯವರ್ಧನೆ ಆಗ್ತದ. ಮೌಲ್ಯವರ್ಧನೆ ಇಂತ ಅಂದ್ರೆ ಉತ್ಪಾದನೆ ಅನ್ನೋದು ಹಿಂಗ ನಡೀತೈತಿ. ಎಲ್ಲೆಲ್ಲಿ ನಡೀತೈತಿ? ನಾನು ನಿಮಗೆ ಒಂದು ಅಗ್ರಿಕಲ್ಚರ್ ಹೇಳಿದೆ, ಅಂತದ್ದನ್ನ ನೀವು ಕೈಗಾರಿಕೆ ಒಳಗೆ ತಗೋಬಹುದು, ಅಂತದ್ದನ್ನ ಸೇವಾ ಕ್ಷೇತ್ರದೊಳಗೆ ತಗೋಬಹುದು. ಇವೆಲ್ಲ ಮೌಲ್ಯವರ್ಧನೆಗಳು. ಗೊತ್ತದ ಮೌಲ್ಯವರ್ಧನೆ ಏನ್ ಮಾಡ್ತಾನ? ಆಗ್ಲೇ ಟೊಮೆಟೊ ಬೆಳೆದ ಹೊಲ್ದಾಗ ಬೆಳೆದಿರ್ತಾವ, ಟೊಮೆಟೊ ಹೊಲ್ದಾಗ ಬೆಳೆದಿರ್ತಾವ, ಅಲ್ಲೇ ಇಟ್ರ ಹೂ ಕೇರ್ಸ್ ಯಾವ 10 ರೂಪಾಯಿ ಕಿಲೋ ತಗೊಳ್ಳೋದಿಲ್ಲ. ಅವನ್ನ ಚಂದಂಗೆ ಪ್ಯಾಕ್ ಮಾಡ್ಕೊಂಡು ಗಾಡಿ ಒಳಗೆ ಇಟ್ಕೊಂಡು ಒಂದು 70, 80, 100 ಕಿಲೋಮೀಟರ್ ದೂರ ಮಾರ್ಕೆಟಿಗೆ ತಂದಾಗ ದ ಸೇಮ್ ಟೊಮೆಟೊ ಕಾಸ್ಟ್ಸ್ ಯು ಸಮ್ವೇರ್ ಅರೌಂಡ್ 30 rupees, 40 rupees a kg. ಅಲ್ಲೇ ತಗೋತೀನಿ ಅಂದ್ರೆ ಯಾವ 10 ರೂಪಾಯಿ ತಗೊಳ್ಳೋ ಗತಿ ಇಲ್ಲ. ಇಲ್ಲಿ ಅದ್ರ 30 ರೂಪಾಯಿ, 40 ರೂಪಾಯಿ. ಸೊ ಇದೇನಾಯ್ತು? ಸರ್ವಿಸ್ ಸೆಕ್ಟರ್. ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ದಿಂದ ಏನಾಯ್ತು? ವ್ಯಾಲ್ಯೂ ಅಡಿಷನ್ ಆಯ್ತು. ವ್ಯಾಲ್ಯೂ ಅಡಿಷನ್, ದಟ್ ಇಸ್ ಮೌಲ್ಯವರ್ಧನೆ ಅಂತ ಕರಿತೀವಿ. ಇನ್ನು ಇದೇ ಟೊಮೆಟೊ ತಗೊಂಡು ಯಾವ ಒಬ್ಬ ಜ್ಯೂಸ್ ಏನು ಟೊಮೆಟೊ ಸಾಸ್ ಮಾಡ್ತಾನೆ. ಟೊಮೆಟೊ ಸಾಸ್ ಟೊಮೆಟೊ ಕಿಲೋಕ್ 30 ರೂಪಾಯಿ, ಟೊಮೆಟೊ ಸಾಸ್ ಕಿಲೋಕ್ 300 ರೂಪಾಯಿ. ನೋಡಿ, ಟೊಮೆಟೊ ಕಿಲೋಕ್ 30 ರೂಪಾಯಿ, ಟೊಮೆಟೊ ಸಾಸ್ ಕಿಲೋಕ್ 300 ರೂಪಾಯಿ. ಇನ್ನ ಆ ಟೊಮೆಟೊ ಸಾಸ್ ತಗೊಂಡು ನಿಮಗ ರಸ್ತಾ ದಂಡಿಗೆ ಅಥವಾ ಅಗದಿ ಚಲೋ ಹೋಟೆಲ್ದೊಳಗೆ ಏನೇನೋ ಮಾಡಿ ಮುಂದೆ ತಂದು ಇಡ್ತಾರ, ಹಾಕುವ ಅಂತ ಕೊಡ್ತಾನ. ಒಂದೇನೋ ನಿಮಗ ಏನಾದ್ರೂ ಕೊಡ್ಬೋದು, ಏನೇನೋ ಐಟಮ್ ಬರ್ತಾವಪ್ಪ, ನಮಗೆಲ್ಲ ಒಳ್ಳೇದಿಲ್ಲ, ಪಟ ಪಟ ಬಾಯಿಗೆ ಬರೋದಿಲ್ಲ. ಓಕೆ, ಅದ್ರ ಜೊತೆ ಹಚ್ಕೊಂಡು ನೀವು ತಿನ್ನ ಗೋಬಿ ಅಂತ ನೋಡಿ, ತೋಳ ಗೋಬಿ ಅಂತ ತಗೋತೀರಿ, ಅಥವಾ ಸೋಪ್ ಅಂತ ಕುಡಿತೀರಿ. ಅದ್ರೊಳಗೆ ಇದನ್ನ ಒಂದಿಟ್ಟು ಹಾಕೊಂಡು ಕುಡಿತೀರಿ. ಅವ 300 ರೂಪಾಯಿ ಕೆಜಿ ತಂದಿರ್ತಾನ. ಆದ್ರ ಟೋಟಲ್ ಹೋಟೆಲ್ ಬಿಲ್ ಲೆಕ್ಕಕ್ಕ 1 kg ಟೊಮೆಟೊ ಸೂಪ್ ಸಾಸ್ ಖಾಲಿ ಆಗ್ಬಿಡ್ದ ಅವ 3000 ರೂಪಾಯಿ ಅದರದ್ದು ವ್ಯಾಲ್ಯೂ ತೆಗೆದಿರ್ತಾನ. 300 ರೂಪಾಯಿಗೆ ತಂದಂತ ಒಂದು ಟೊಮೆಟೊ ಸಾಸ್ನ ಬಾಟಲ್ ಅನ್ನ ಅದು ಪೂರ್ತಿ ಖಾಲಿ ಆಗೋ ಹೊತ್ತಿಗೆ ತಂದು 3000 ರೂಪಾಯಿ ಅದರ ಮೂಲಕ ಕಲೆಕ್ಷನ್ ಆಗಿರ್ತದೆ. ಅಂದ್ರೆ ಏನಾಯ್ತು ಇಲ್ಲಿ? ವ್ಯಾಲ್ಯೂ ಅಡಿಷನ್. ನೋಡಿ, ಆಗ್ಲೇ ಟೊಮೆಟೊ ಸಾಸ್ ರೆಡಿ ಇದ್ರು ಅದರ ಬಳಕೆಯ ವಿಧಾನ ಬದಲು ಮಾಡಿದ. ಅದರ ಬಳಕೆಗೆ ಅವಕಾಶಗಳನ್ನು ಕೊಟ್ಟ. ಹೇಳಿದ್ರಿ ನೀವು, ಗೋಬಿ ಕೊಡ್ತಾನ, ಸೋಪ್ ಕೊಡ್ತಾನ, ಮತ್ತೇನೋ ಮುಗಿದೊಂದು ಕೊಡ್ತಾನ, ಅದ್ರೊಳಗೆಲ್ಲರೂ ಹಾಕೊಳ್ಳೋದು ಜಡಿ ಅದು. ಸೊ ಹಿಂಗ ಒಟ್ಟಿನೊಳಗ ಉತ್ಪಾದನೆ ಅಂತ ಆಗ್ತದೆ. ಇನ್ನು ಉತ್ಪಾದನೆ ಆದದ್ದು ಅಲ್ಲೇ ಇದ್ರೆ ಅದು ಪೂರ್ತಿ ಆಗಂಗಿಲ್ಲ. ಅಲ್ಲಿ ಉತ್ಪಾದನೆ ಅನ್ನೋ ಇದು ಆರ್ಥಿಕ ಚಟುವಟಿಕೆ ಅನ್ನೋದು ಕಂಪ್ಲೀಟ್ ಅಲ್ಲ. ಇಟ್ ಇಸ್ ಪಾರ್ಟ್ ಆಫ್ ದ ಓವರಾಲ್ ಎಕನಾಮಿಕ್ ಆಕ್ಟಿವಿಟಿ. ನೆಕ್ಸ್ಟ್ ಅಂದ್ರೆ ವಿನಿಮಯ, ಎಕ್ಸ್ಚೇಂಜ್ ಅಂತ ಕರಿತೀವಿ. ಪ್ರೊಡಕ್ಷನ್, ನೆಕ್ಸ್ಟ್ ಈಸ್ ಎಕ್ಸ್ಚೇಂಜ್. ಈ ಎಕ್ಸ್ಚೇಂಜ್ ಏನಾಗ್ತೈತಿ? ವಿವಿಧ ಕ್ಷೇತ್ರಗಳ ಉತ್ಪನ್ನಗಳನ್ನು ಉತ್ಪಾದನೆಯಾದ ಸ್ಥಳದಿಂದ ಗ್ರಾಹಕರಿಗೆ ತಲುಪಿಸುವುದನ್ನ ಈ ವಿನಿಮಯ ಚಟುವಟಿಕೆ ಒಳಗೊಂಡಿರ್ತದೆ. ಇದರೊಳಗೆ ಟ್ರಾನ್ಸ್ಪೋರ್ಟೇಷನ್ ಅಂತ ಬರ್ತದ, ಗೋಡೌನ್ಗಳು ಅಂತ ಬರ್ತಾವ, ಸ್ಟಾಕ್ ಮೇಂಟೈನ್ ಮಾಡೋದು ಅಂತ ಎಲ್ಲ ಬರ್ತದ, ರಿಟೇಲ್ ಶಾಪ್ ಒಳಗೆ ಇಟ್ಕೊಳ್ಳೋದು ಅಂತ ಬರ್ತದ. ನಿಮಗ ಅಂಗಡಿಗೆ ಹೋದಾಗ ಮಾರುವವರೆಗೂ ಏನ್ ಚಟುವಟಿಕೆ ನಡೀತಿದ್ದಲ್ಲ, ಉತ್ಪಾದನಾ ಹಂತದಿಂದ ನಿಮ್ಮ ಒಬ್ಬ ಗ್ರಾಹಕರಿಗೆ ತಲುಪಿಸುವಂತದ್ದು, ಇದೆಲ್ಲವೂ ವಿನಿಮಯ ಚಟುವಟಿಕೆ ಒಳಗೆ ಬರ್ತದೆ. ವಿನಿಮಯ, ಎಕ್ಸ್ಚೇಂಜ್ ಅನ್ನುವಂಥದ್ದು ಅನದರ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಓವರಾಲ್ ಎಕನಾಮಿಕ್ ಆಕ್ಟಿವಿಟಿ. ಇಟ್ ಸೆಲ್ಫ್ ಈಸ್ ಎಕನಾಮಿಕ್ ಆಕ್ಟಿವಿಟಿ, ಬಟ್ ಇಟ್ ಈಸ್ ಓವರಾಲ್ ಪಾರ್ಟ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಇಲ್ಲಿ ಯಾವುದು ಒಂದನ್ನ ಐಸೋಲೇಟೆಡ್ ಆಗಿ ನೋಡಕ್ ಬರೋದಿಲ್ಲ. ಯಾಕಂದ್ರೆ ಒಂದಾಗಿ ಅಲ್ಲೇ ನಿಂತ್ರ ಅದಕ್ಕೆ ಮರ್ಯಾದೆ ಇಲ್ಲ, ಮತ್ ಮುಂದಿಂದ ಆಗ್ಬೇಕು. ಹೆಂಗ್ರಪ್ಪ? ಎಸ್, ಉತ್ಪಾದನೆ ಆಯ್ತು, ಎಲ್ಲಾ ಕಡೆ ಸ್ಟಾಕ್ ಮೇಂಟೈನ್ ಆದವು, ರೀಜನಲ್ ಆಫೀಸ್ಗಳಿಗೆಲ್ಲ ತಲುಪಿದು, ಅಲ್ಲಿ ಹೋಲ್ಸೇಲರ್ ಹೋತು, ಹೋಲ್ಸೇಲರ್ ನಿಂದ ರಿಟೇಲರ್ ಬಂತು. ಓಕೆ, ರಿಟೇಲರ್ಗೆ ಬಂದು ಅದನ್ನ ಒಬ್ಬ ಕೊಂಡು ಅದನ್ನ ಉಪಭೋಗ ಮಾಡಿದಾಗ ಒಂದು ರೌಂಡ್ ಎಕನಾಮಿಕ್ ಆಕ್ಟಿವಿಟಿ ಕಂಟಿನ್ಯೂ ಆಗ್ತೈತಿ. ಉಪಭೋಗ, ಕನ್ಸಂಪ್ಷನ್ ಈಸ್ ನೆಕ್ಸ್ಟ್ ಲೆವೆಲ್ ಆಫ್ ಎಕನಾಮಿಕ್ ಆಕ್ಟಿವಿಟಿ. ಕನ್ಸಂಪ್ಷನ್, ಉಪಭೋಗ ಅಥವಾ ಅನುಭೋಗ ಅಂತ ನಾವು ಕರಿತೀವಿ. ತೃಪ್ತಿ ಅಲ್ಲ ಬಸು, ತೃಪ್ತಿ ಬೇರೆ, ಅದು ಸ್ಯಾಟಿಸ್ಫ್ಯಾಕ್ಷನ್. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬಹುದು, ಆಗದೇ ಇರಬಹುದು. ಕೆಟ್ಟ ಕೈ ಗುಳಿಗೆ ಕೊಡ್ತಾರೆ, ಭಾರಿ ತೃಪ್ತಿ ಆದ್ರಿ ನನಗೀಗ ಅಂತೀರೇನು? ಇಲ್ಲ, ಅವಾಗ ತೃಪ್ತಿ ಆಗೋದಿಲ್ಲ, ಅನುಭೋಗ ಆಗ್ತದ, ಉಪಭೋಗ ಆಗ್ತದ, ಕನ್ಸಂಪ್ಷನ್ ಆಗ್ತದೆ, ದಟ್ ಇಸ್ ಟ್ರೂ. ಬಟ್ ತೃಪ್ತಿ ಆಗೋದಿಲ್ಲ. ಡಾಕ್ಟರ್ ಒಂದು ಉದ್ದಣ ಸೂಜಿ ತಗೊಂಡು ಚುಚ್ತಾನೆ,
ಇಂಜೆಕ್ಷನ್ ಮಾಡ್ತಾನ. ಓಹೋ ಎಷ್ಟು ಚೆನ್ನಾಗಿತ್ತು, ನನಗೆ ಬಹಳ ತೃಪ್ತಿ ಆಯ್ತು, ಇನ್ನೊಂದು 10 ಚುಚ್ಚರಿ ಅಂತ ನಿಲ್ತೀರೇನು? ಇಲ್ಲ. ಸೊ ಉಪಭೋಗಗಳೆಲ್ಲ ತೃಪ್ತಿಯನ್ನ ನೀಡ್ತಾವಂತಿಲ್ಲ. ಎಲ್ಲಾ ಉಪಭೋಗಗಳು ತೃಪ್ತಿ ನೀಡಬೇಕು ಅಂತಿಲ್ಲ. ತುಷ್ಟಿ ಗುಣ ನೀಡ್ತಾವ. ಎಕನಾಮಿಕ್ಸ್ ಒಳಗೆ ಅದನ್ನ ಏನಂತ ಕರೀತಾರ? ತುಷ್ಟಿ ಗುಣ ಅಂತ ಕರೀತಾರೆ, ಯುಟಿಲಿಟಿ ಅಂತ. ಇಲ್ಲಿ ಬಳಸೋ ಕಾನ್ಸೆಪ್ಟ್ ಏನ್ರಪ್ಪ, ಅದಕ್ಕಾಗಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಳಸೋದಿಲ್ಲ ಎಕನಾಮಿಕ್ಸ್ ಒಳಗ. ಅದನ್ನ ಏನಂತ ಕರೀತಾರ? ಯುಟಿಲಿಟಿ. ಏನಿದು ಯುಟಿಲಿಟಿ? ನೋಡಾಕ್ ಸಿಗ್ತೈತೇನ್ರಿ? ನೋಡಾಕ್ ಸಿಗ್ತೈತೇನ್ರಿ? ಎಣಸಾಕ್ ಬರ್ತೈತೇನ್ರಿ? ಹೊತ್ಕೊಂಡು ಹೋಗಾಕ್ ಬರ್ತೈತೇನ್ರಿ ಅಂತ ಕೇಳಿದ್ರೆ ಇಲ್ಲ. ಇಲ್ಲ. ಈಗ ಒಂದು ನೀರಿನ ಬಾಟ್ಲಿ ತಗೋತೀರಿ ನೀವು. ಯಾವಾಗ ತಗೋತೀರಿ? ನೀರಾಡಿಕೆ ಆದಾಗ ಒಂದು ಬಾಟ್ಲಿ ತಗೋತೀರಿ, ತಗೊಂಡು ಅದನ್ನು ಕುಡಿತೀರಿ. ಕುಡ್ದಾಗ ಏನ್ ಸಿಗ್ತೈತಿ? ಯುಟಿಲಿಟಿ ಸಿಗ್ತೈತಿ. ಓಕೆ, ನೀರು ಕುಡ್ದಾಗ ಯುಟಿಲಿಟಿ ಸಿಗ್ತದ, ಒಳ್ಳೇದು, ತುಷ್ಟಿ ಗುಣ ಸಿಗ್ತದ. ಇನ್ನೊಬ್ಬ ಅವ್ನು ಗುಟ್ಕಾ ತಗೊಂಡು ಘಟ ಘಟ ಬಾಯಾಗ ಹೋಗ್ತಾನ, ಅವಾಗ ಏನ್ ಸಿಗ್ತೈತಿ? ಛೇ ಅಂದ್ರೂ ಸಹಿತ, ತೂ ಅಂದ್ರೂ ಸಹಿತ ಮಲ್ಲಿಕ ಯವ್ವ ಯಾವ ಪರಿ ಬ್ಯಾಸತ್ತೀರಿ ಅವ ಅದ್ರ ಸಲುವಾಗಿ. ನೋಡ್, ಬೀಡಿ ಅಂತ ಚಿಕ್ಕ ಮಟ್ಟ, ಹೌದು ಅಗದಿ ಕರೆಕ್ಟ್. ಬೀಡಿ, ಚೊಟ್ಟ, ಸಿಗರೇಟ, ಆಲ್ಕೋಹಾಲು, ನೋಡ್ರಿ ಇವೆಲ್ಲ ನೋಡಕ್ ನಮ್ಗೆ ಅಸಹ್ಯ ಅನಿಸ್ತಾವ. ಅದರಾಗ ಗಣೇಶ್ ಬೀಡಿ ಅಂತ ಆಕಾಶಿಗೆ ಹಗ್ಗ ಹಾಕಿನ, ಇವೆಲ್ಲ ನೋಡಕ್ ಅಸಹ್ಯ, ವರ್ಜ್ಯ, ಬೇಡ ಅಂತ ಸಾಮಾನ್ಯರಿಗೆ ಅನಿಸಿದರೂ ಕೂಡ ಅವೆಲ್ಲದ್ರೊಳಗು ಅವನ್ನೆಲ್ಲ ಬಯಸವ್ರು, ಬಳಸವ್ರು ಅದನ್ನ ಬಳಸಿದಾಗ ಒಂದು ಯುಟಿಲಿಟಿ ಅಂತ ಸಿಗ್ತೈತಿ. ಯಾವುದರಿಂದ ಯುಟಿಲಿಟಿ ಸಿಗ್ತೈತೋ ಅದಕ್ಕೆ ನೀವು ಪ್ರತಿಫಲ ಅಂತ ಕೊಡ್ತೀರಿ. ಯಾವುದರಿಂದ ಯುಟಿಲಿಟಿ ಅಂತ ನಿಮಗೆ ಸಿಗುತ್ತೈತೋ ಅದಕ್ಕೆ ಪ್ರತಿಫಲ. ಆ ಪ್ರತಿಫಲನ ನಥಿಂಗ್ ಬಟ್ ಪ್ರೈಸ್. ನೋಡ್ರಿ ಎಷ್ಟು ಚಂದ ಐತಿ, ನಥಿಂಗ್ ಬಟ್ ಪ್ರೈಸ್. ಯಾವುದರಿಂದ ನಿಮಗೆ ತುಷ್ಟಿ, ತೃಪ್ತಿ ಅಂತ ಹೇಳಾನಿಲ್ಲ ನಾನು, ತೃಪ್ತಿ ಅಂತ ಹೇಳಾನಿಲ್ಲ, ತುಷ್ಟಿ ಗುಣ ಸಿಗ್ತದನೋ ಆ ತುಷ್ಟಿ ಗುಣಕ್ಕೆ ನೀವು ಕೊಡುವ ಪ್ರತಿಫಲವೇ ಆ ವಸ್ತು ಮತ್ತು ಸೇವೆಗಿರುವ ಬೆಲೆ. ಸಿನಿಮಾ ನೋಡ್ತೀರಿ, ನಿಮಗೆ ತುಷ್ಟಿ ಗುಣ ಸಿಗ್ತೈತಿ, ಅದಕ್ಕೆ ಬೆಲೆ ಕೊಡ್ತೀರಿ, ಸಿನಿಮಾ ಟಿಕೆಟ್. ಅದು ಇನ್ನು ಕೆಲವು ಅನಾಹುತದವು, ಇನ್ನು ಕೆಲವು ಅನಾಹುತದವು ಹೇಳೇನು? ಹೇಳಂತ ಬಸಣ್ಣ. ಇವು ಇಲ್ಲಿವರೆಗೆ ಈ ಉತ್ಪಾದನೆ ಆಯ್ತು, ಏನೋ ತಿಂದ್ರಿ, ಏನೋ ಉಂಡ್ರಿ, ಏನೋ ಕುಡದ್ರಿ, ಏನೋ ತೊಟ್ರಿ, ಇವೆಲ್ಲದ್ರೊಳಗೂ ಯುಟಿಲಿಟಿ ಅದ, ಅದಕ್ಕಾಗಿ ದುಡ್ಡು ಕೊಡ್ತೀರಿ. ಒಂದು ಬಸ್ ಸ್ಟ್ಯಾಂಡ್ ಆಗಿರುವಂತ ಪೇಡ್ ಟಾಯ್ಲೆಟ್ ಹೋಗ್ತೀರಿ, ಪೇಡ್ ಟಾಯ್ಲೆಟ್ ನೋಡ್ರಿ, ಪೇಡ್ ಟಾಯ್ಲೆಟ್ ಅಥವಾ ವಾಶ್ರೂಮ್ಸ್, ಬಟ್ ಇಟ್ ಈಸ್ ಎಕನಾಮಿಕ್ ಆಕ್ಟಿವಿಟಿ, ಶೌಚಾಲಯ, ಹೌದು, ಹೋಗ್ತೀರಿ. ಅಲ್ಲಿ ಏನ್ ಮಾಡ್ತೀರಿ? ಅಲ್ಲೂ ರೊಕ್ಕ ಕೊಟ್ಟ ಹೋಗ್ತೀರಿ. ಏನು ಸಿಗ್ತದೆ? ಏನ್ ಸಿಗ್ತದೆ? ಏನು ಸಿಗಂಗಿಲ್ಲ. ಒಂದಿಟ್ಟು ಕೆಟ್ಟ ವಾಸನೆ ಸಿಗ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು 5 ರೂಪಾಯೋ 10 ರೂಪಾಯೋ 2 ರೂಪಾಯೋ ಕೊಟ್ಟದಕ್ಕೆ ಯುಟಿಲಿಟಿ ಅಂತ ಇರ್ತದೆ. ಈಸ್ ಇಟ್? ಯಾ, ಸೊ ಯು ಕಾಲ್ ಇಟ್ ವಿತ್ ವಾಟ್ ಎವರ್ ನೇಮ್. ದಿಸ್ ಈಸ್ ಎಕನಾಮಿಕ್ಸ್ ಅಂಡ್ ದಿಸ್ ಈಸ್ ಕನ್ಸಂಪ್ಷನ್. ಕನ್ಸಂಪ್ಷನ್ ಆಕ್ಟಿವಿಟಿ ನೋಡಿದ್ರ, ಪ್ರೊಡಕ್ಷನ್ ಆಕ್ಟಿವಿಟಿ, ಎಕ್ಸ್ಚೇಂಜ್ ವಿನಿಮಯ ಆಕ್ಟಿವಿಟಿ, ಅಂಡ್ ದಿಸ್ ಇಸ್ ಕನ್ಸಂಪ್ಷನ್ ಆಕ್ಟಿವಿಟಿ. ಎಲ್ಲಿಗೆ ನೋಡ್ರಿ, ಅದಕ್ಕಾಗಿ ಮಾನವ ತನ್ನ ಬಯಕೆಗಳನ್ನು ವಸ್ತು ಮತ್ತು ಸೇವೆಗಳ ಮೂಲಕ ತೃಪ್ತಿಪಡಿಸಿಕೊಳ್ಳುತ್ತಾನೆ. ಮನುಷ್ಯಾಗ ಬಹಳ ಮಜಾ ಮಜಾ ಬಯಕೆಗಳದಾವ್, ಅನಾಹುತ ಬಯಕೆಗಳದಾವ್, ಯಾರು ಊಹಿಸಲಾರದಂತ ಬಯಕೆಗಳದಾವ್, ಹೌದಾ? ಅಂತ ಆತನ ಬಯಕೆಗಳ ವಸ್ತು ಅಥವಾ ಸೇವೆಗಳ ರೂಪದೊಳಗ ಅವು ತೃಪ್ತಿಗೊಳ್ತಿರ್ತಾವ. ಇದಕ್ಕೆ ಆತನು ನೀಡುವ ಪ್ರತಿಫಲ, ಬೆಲೆ ಏನಾಗ್ತದ? ಉತ್ಪಾದನಾಂಗಗಳಿಗೆ ಹೋಗ್ತದ. ಉತ್ಪಾದನಾಂಗಗಳಿಗೆ ಹೋಗ್ತದ ಅಂದ್ರ ಉತ್ಪಾದಕನಿಗೆ ಹೋಗ್ತದ. ಉತ್ಪಾದಕನಿಗೆ ದೊರೆಯುವಂತ ಆದಾಯ ಇನ್ನು ಮುಂದೆ ಬರ್ತದ, ಉತ್ಪಾದನಾಂಗಗಳು ಅಂತ ಬರ್ತದ. ಆ ಉತ್ಪಾದನಾಂಗಗಳಿಗೆ, ಹೀಗೆ ಉತ್ಪಾದಕನಿಗೆ ಬಂದಂತ ಈ ಆದಾಯ ಉತ್ಪಾದನಾಂಗಗಳ ಆದಾಯ ಅಂತ ಆಗ್ತದೆ. ಉತ್ಪಾದನಾಂಗಗಳ ಆದಾಯ ಗೊತ್ತಾಯ್ತಾ? ಅಲ್ಲಿಗೆ ಆರ್ಥಿಕ ಚಟುವಟಿಕೆಗಳ ಒಂದು ಸುತ್ತು ಮುಗಿತದ. ಮತ್ತೆ ಚಾಲು, ಪ್ರೊಡಕ್ಷನ್, ಎಕ್ಸ್ಚೇಂಜ್, ಕನ್ಸಂಪ್ಷನ್, distribution of income. Yes, this is how it runs. I hope you all got what the economic activity is. Yeah, ಮುಂದಿನ ಅರ್ಥಶಾಸ್ತ್ರದೊಳಗೆ ಒಂದಿಷ್ಟು ಮೂಲ ಸಮಸ್ಯೆಗಳದಾವು. ಇವು ಜಗತ್ತಿನ ಎಲ್ಲಾ ಆರ್ಥಿಕತೆಗಳನ್ನ ಕಾಡ್ತಾವ, ಎಲ್ಲಾ ಅರ್ಥಶಾಸ್ತ್ರಜ್ಞರನ್ನ ಕಾಡ್ತಾವ, ಎಲ್ಲಾ ನೀತಿ ನಿರೂಪಕರನ್ನ ಕಾಡ್ತಾವ, ಎಲ್ಲಾ ಮುಖ್ಯಮಂತ್ರಿಗಳನ್ನ ಕಾಡ್ತಾವ, ಎಲ್ಲಾ ಪ್ರಧಾನಮಂತ್ರಿಗಳನ್ನ ಕಾಡ್ತಾವ, ಎಲ್ಲಾ ಹಣಕಾಸು ಸಚಿವರನ್ನ ಕಾಡ್ತಾವ. ನಾಳೆ ನೀವು ಆಫೀಸರ್ಗಳಾದೊಳಗೆ ನಿಮ್ಮನ್ನ ಕಾಡಕ್ ಇಡ್ತಾವ.
ಅದು ನೀವು ಇಂಥದ್ದೇ ಜವಾಬ್ದಾರಿ ಹೊತ್ಕೊಂಡ್ರೆ. ಅರ್ಥಶಾಸ್ತ್ರದ ಮೂಲ ಸಮಸ್ಯೆಗಳು. ಈ ಸಮಸ್ಯೆಗಳು ಯಾಕದಾವ ಮೊದಲು ಅದನ್ನು ತಿಳ್ಕೊಂಡ್ರೆ ಆ ನಂತರ ಸಮಸ್ಯೆಗಳನ್ನು ತಿಳ್ಕೊಳ್ಳೋದು ಮಾಡೋದು. ಸರಿನಾ? ಎಸ್. ಆರ್ಥಿಕ ಸಮಸ್ಯೆ ಉಂಟಾಗೋದಕ್ಕ ಕಾರಣಗಳು ಏನು? ಕಾರಣ ಬೇಕಲ್ಲ, ಮತ್ತೆ ಆರ್ಥಿಕ ಸಮಸ್ಯೆ ಸೀದಾ ಉಂಟಾಗೋದಿಲ್ಲ, ಕಾರಣಗಳು ಬೇಕು. ಕಾರಣದವು ಏನು ಕಾರಣ? ಮೊದಲನೆಯದು ಸಂಪನ್ಮೂಲಗಳ ಕೊರತೆ. ಆಗಲೇ ನೀವು ನೋಡಿದೆ ಕೊರತೆಯ ವ್ಯಾಖ್ಯೆ ಅನ್ನುವಂಥದ್ದು ಒಂದು ಬಂದಿತ್ತು, ಸ್ಕೇರ್ಸಿಟಿ ಡೆಫಿನೇಷನ್. ಬೇಡಿಕೆಗೆ ಹೋಲಿಸಿದರೆ ಕಂಪೇರ್ಡ್ ಟು ದ ಡಿಮಾಂಡ್, ಥಿಂಗ್ಸ್ ಲೈಕ್ ಲೇಬರ್, ಲ್ಯಾಂಡ್ and capital, they are not sufficient. They are never sufficient. ನಮ್ಮಪ್ಪನ ಕಾಲದೊಳಗ 1,000 ರೂಪಾಯಿ ಮನೆಯಾಗಿದ್ರೆ ದೊಡ್ಡ ಶ್ರೀಮಂತರು ಅಥವಾ ದೊಡ್ಡ ಅನುಕೂಲಸ್ಥರು ಅಂತಿತ್ತು. ನನ್ನ ಕಾಲಕ್ಕ 1,00,000 ರೂಪಾಯಿ ಬಂದ್ರು ಅದೇನು ಸಾಕು ಅಂತಿಲ್ಲ ಇಲ್ಲ. ನನ್ನ ಮಕ್ಕಳ ಕಾಲಕ್ಕೆ ಅದು 1 ಕೋಟಿ ರೂಪಾಯಿ ಆದ್ರೂ ಸಾಕಂತಿಲ್ಲ ಇಲ್ಲ. ಹಿಂಗ ಹೋಗೋದಿದು. ಯಾವುದನ್ನ ಸಾಕು ಅನ್ನುವಂಥದ್ದಿಲ್ಲ. ಸಂಪನ್ಮೂಲಗಳು ಯಾವಾಗಲೂ ಕೊರತೆಯಲ್ಲಿದಾವ. ಆದ್ದರಿಂದ ಆರ್ಥಿಕತೆಯು ಜನರಿಗೆ ಬೇಕಾದ ಎಲ್ಲವನ್ನೂ ಒದಗಿಸುವುದಾಗೋದಿಲ್ಲ, ಎಲ್ಲವನ್ನೂ ಒದಗಿಸುವುದಕ್ಕಾಗೋದಿಲ್ಲ. ನನಗೆ ಏನಾಯ್ತಿ ಏನೇನು ಐತಿ, ಮನೆ ಐತಿ, ಹೊಲ ಐತಿ, ಒಂದಿಷ್ಟು ಐತಿ. ಆದ್ರೆ ನನ್ನ ಇನ್ನೂ ಈಡೇರದ ಬೈಕಿಗಳು 100 ಅದಾವ. ಅದ್ರೊಳಗೆ ಒಂದು ಈಡೇರ್ ತಂದು ಕೊಡ್ರಿ, ಮತ್ ಮುಂದಿನ ಚಾಲು ಆಕೈತಿ. ಅದು ಈಡೇರ್ ತಂದು ಕೊಡ್ರಿ, ಮತ್ ಮುಂದಿನ ಚಾಲು ಆಕೈತಿ. ಮುಗಿಯದೇ ಇಲ್ಲ. ಮುಖೇಶ್ ಅಂಬಾಣಿದು ಮುಗ್ದದ ಅಂದಿರೇನು? ಮುಖೇಶ್ ಅಂಬಾಣಿ ಮುಗ್ದದೇನೋ ಅವನಿಗೆಲ್ಲ ಇಲ್ಲ. ಬೈಕ್ ತಗೊಂಡ್ರೆ ಕಾರ್ ಬೇಕು, ಕಾರ್ ತಗೊಂಡ್ರೆ ಹೆಲಿಕಾಪ್ಟರ್ ಬೇಕು, ಹೆಲಿಕಾಪ್ಟರ್ ತಗೊಂಡ್ರೆ ಸ್ಪೆಷಲ್ ಫ್ಲೈಟ್ ಬೇಕು, ಸ್ಪೆಷಲ್ ಫ್ಲೈಟ್ ಆದ ಬಳಿಕ ಮತ್ತೆ ಒಂದ ಸಾಕಾಗೋದಿಲ್ಲ, ನನ್ನ ಹೆಂಡತಿ ಒಂದು ಬೇಕು, ಮಕ್ಕಳಿಗೆ ಒಂದು ಬೇಕು, ಕಡೆಗೆ ಹಿಂದೆ ನಾಯಿ ಹಾಕೊಂಡು ಬರಕ್ ಒಂದು ಫ್ಲೈಟ್ ಬೇಕು. ನೋಡ್ರಿ ಹಿಂಗ ಹೋಗ್ತೈತಿ. ಹೌದಾ? ಸೊ ಹೀಗೆ ನಮ್ಮ ಹೆಂಡತಿ ಬೇಕು ಹನುಮಂತ, ಇವ ಬಸಣ್ಣನ ತಮ್ಮ, ಬಸಣ್ಣ ಮರಿ ತಮ್ಮ, ಅಡ್ಡೆ ಇಲ್ಲ. ಬಸಣ್ಣ ನಿನಗೊಬ್ಬ ಅಂಶ ಕಾಣ್ಲಯ್ಯಪ್ಪ, ಹಿಡ್ಕೊಂಡ್ಬಿಡ ಅವನ ಹನುಮಂತನ. ಸಂಪನ್ಮೂಲಗಳು ಕೊರತೆ ಒಳಗದಾವ, ಅದಕ್ಕಾಗಿ ಆರ್ಥಿಕ ಸಮಸ್ಯೆ ಉಂಟಾಕವ. ನಾನು ನಿಮ್ಗೆ ಹೇಳಿದ್ನಿ, ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗೆ ಇಡೀ ಸರ್ಕಾರದ ವೆಚ್ಚವೇ ಒಂದು 2,500 ಕೋಟಿ. 5 ವರ್ಷದಾಗ 2,500 ಕೋಟಿ. ಈಗ 1 ವರ್ಷದ ಬಜೆಟ್ ಸುಮಾರು 40 ಲಕ್ಷ ಕೋಟಿ. 2,500 ಕೋಟಿಯಲ್ಲಿ 40 ಲಕ್ಷ ಕೋಟಿಯಲ್ಲಿ, ಅದು 1 ವರ್ಷಕ್ಕೆ ವಿಚಾರ ಮಾಡ್ರಿ. ಆಗಿನ ಲೆಕ್ಕಕ್ಕೆ ಹೋಗೋದಾದ್ರೆ ಈಗ ಎಷ್ಟಾಯ್ತು? 4, 5, 20, 200 ಲಕ್ಷ ಕೋಟಿ. 1951ರಿಂದ 2021 ಈ ನಡುವಿನ ಅಂತರದೊಳಗ ಹಂಗಂತಂದು ಭಾರಿ ಆತ ಸಾಕಾತೇನ್ರಿ? ಇಲ್ಲ. ಒಂದ್ ಕಡೆ ನೋಡ್ರಿ, ಸಂಪನ್ಮೂಲಗಳು ಕೊರತೆ ಒಳಗದ. ಮಾನವನ ಅಪರಿಮಿತ ಬಯಕೆಗಳು ಅವು ನೋಡಿದ್ರೆ ಕೊರತೆ ಆಗದಾವ. ಈ ಮನುಷ್ಯಾಗ ನೋಡಿದ್ರೆ ಏನ್ ಕೊಟ್ರೆ ಸಾಕಾಗೋದಿಲ್ಲ. ಮತ್ತೆ ಹೆಂಗ್ ಸಮಸ್ಯೆ ಪರಿಹಾರ ಆಕೈತಿ? ಆಗದೇ ಇಲ್ಲ. ಅದಕ್ಕಾಗಿ ಮತ್ತೆ ವಿಚಾರ ಮಾಡ್ಬೇಕಾಗ್ತೈತಿ. ಮತ್ತೆ ಆಗೋದಿಲ್ಲ ಅಂತಂದು ಬಿಟ್ಬಿಡಕ್ಕಾಕೈತೇನೋ? ಇಲ್ಲ. ಅದಕ್ಕದ ವಿಚಾರಗಳು. ಮಾನವನ ಬೇಡಿಕೆಗಳು ಮತ್ತು ಅಪೇಕ್ಷೆಗಳು ಅಪರಿಮಿತವಾಗ್ಯಾವ. ಅಂದ್ರೆ ಅವು ಎಂದಿಗೂ ಪೂರ್ತಿಯಾಗಿ ಈಡೇರೋದಿಲ್ಲ. ಆಗ್ಲೇ ಹೇಳಿದಂಗ ಒಬ್ಬ ವ್ಯಕ್ತಿ ಒಂದು ಬೈಕೆ ತೃಪ್ತಿಗೊಂಡ್ರೆ ಅವನು ಹೊಸ ಆಶೆಗಳು ಹೊಂದಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಈ ಬೈಕೆಗಳನ್ನು ಈಡೇರಿಸುವುದಕ್ಕೆ ಬೇಕಾಗಿರುವಂತ ಸಂಪನ್ಮೂಲಗಳು ಸೀಮಿತವಾಗ್ಯಾವ ಅಂತ ಆಗ್ಲೇ ನೋಡಿವಿ. ಒಟ್ನೊಳಗೆ ಹಿಂಗೈತೆ. ಅಪರಿಮಿತ ಬಯಕೆಗಳು ಒಂದು ಕಡೆ, ಅವುಗಳನ್ನ ಈಡೇರಿಸುವ ಸಂಪನ್ಮೂಲಗಳು ಕೊರತೆಯಲ್ಲಿವೆ ಇನ್ನೊಂದು ಕಡೆ. ಇದರ ಮುಂದಿಂದು ಅನಾಹುತ ಏನಪ್ಪಾ ಅಂತ ಕೇಳಿದ್ರೆ, ಸಮಸ್ಯೆ ಏನು ಅಂದ್ರೆ ಬಯಕೆಗಳು ಅಪರಿಮಿತವಾಗ್ಯಾವ, ಸಂಪನ್ಮೂಲಗಳು ಕೊರತೆ ಒಳಗದಾವ. ಈ ಕೊರತೆಯಲ್ಲಿರುವಂತ ಸಂಪನ್ಮೂಲಗಳು ಪರ್ಯಾಯ ಉಪಯೋಗವನ್ನು ಹೊಂದ್ಯಾವ. ಇದು ಸಮಸ್ಯೆ. The resources which are in scarce, they are having alternate uses. The same resource can be used for many things, many purposes. For example, ದುಡ್ಡು ನೋಟ್ ಕೊಟ್ಟು ಬರೀ ಊಟ ಮಾಡೋದು ಅಷ್ಟ ಅಂತ ಇದ್ದಿದ್ರೆ ವಿಚಾರ ಮಾಡಿ. ದುಡ್ಡು ಕೊಟ್ರೆ ಒಂದು 100 ರೂಪಾಯಿದು ಒಂದು ನೋಟ್ ಕೊಟ್ರೆ ಊಟ ಅಷ್ಟ ಸಿಗ್ತೈತಿ ಅಂತ ಅಷ್ಟ ಹಿಂಗ ಇದ್ದಿದ್ರ, ವ್ಯವಸ್ಥೆನ ಹಿಂಗ ಇತ್ತಪ್ಪ ಅಂತ ಇದ್ದಿದ್ರೆ ಒಂದು ಸಮಸ್ಯೆ ಎಷ್ಟು ಈಸಿಯಾಗಿ ಪರಿಹಾರ ಆಕೈತಿ ಗೊತ್ತೈತೇನು? ಈ ರೊಕ್ಕ ಅಥವಾ ನೋಟು ಅನ್ನುವಂಥದ್ದು ಊಟಕ್ಕಷ್ಟ ಬಳಸುವಂತದ್ದಾದಾಗ ದಿನಕ್ಕೆ 3 ಹೊತ್ತು ಊಟ 300 ರೂಪಾಯಿ ಮುಗಿದೋತು. ಒಬ್ಬನಿಗೆ ಮನ್ಯಾಗ 5 ಮಂದಿ ಇದೀವಿ ಅಂದ್ರೂ 5 3 15 1,500 ರೂಪಾಯಿ ಮುಗಿದೋತು. ಅದ್ರ ಮುಂದೆ ರೊಕ್ಕ ಬೇಕಾಗಿಲ್ಲ.
ಬಟ್ ನಿಜ ಸ್ಥಿತಿ ಹಂಗಿಲ್ಲ. ದುಡ್ಡು ಯಾವಾಗಲೂ ನಮಗೆ ಕೊರತೆ ಒಳಗೈತಿ. ಕೊರತೆ ಒಳಗಿರೋದು ಅಷ್ಟೇ ಅಲ್ಲ, ಆ ದುಡ್ಡಿನಿಂದ ಎನ್ ನಂಬರ್ ಆಫ್ ಐಟಮ್ಸ್ ಅನ್ನ ನಾವು ಖರೀದಿಸಬಹುದಾಗಿದೆ. ಎನ್ ನಂಬರ್ ಪರ್ಯಾಯ ಉಪಯೋಗ. ಬರೀ ಊಟಕ್ಕೆ ಅಷ್ಟ ಅಲ್ಲ, ಚಸ್ಮಾ ಹಾಕೋದ ಬೇಕು, ಕಟಿಂಗ್ ಮಾಡ್ಕೊಳಕ್ ಅದ ಬೇಕು, ಕಟಿಂಗ್ ಮಾಡ್ಕೊಂಡ್ ಮ್ಯಾಗ ಮತ್ ಬಣ್ಣ ಹಚ್ಕೊಳಕ್ ಅದ ಬೇಕು, ಸ್ನಾನ ಮಾಡಕ್ ಅದ ಬೇಕು, ದಾಡಿ ಮಾಡ್ಕೊಳಕ್ ಅದ ಬೇಕು, ಎಲ್ಲದಕ್ಕೂ ದುಡ್ಡೇ ದುಡ್ಡು. ಹಂಗದಾಗ ಏನಾಗಿರ್ತೈತಿ, ದಾಡಿ ಮಾಡ್ಕೊಂಡ್ರೆ ಬಣ್ಣ ಹಚ್ಕೊಳಕ್ ರೊಕ್ಕ ಉಳಿದಿಲ್ಲ, ಬಣ್ಣ ಹಚ್ಕೊಂಡ್ರೆ ದಾಡಿ ಮಾಡ್ಕೊಳಕ್ ರೊಕ್ಕ ಉಳಿದಿಲ್ಲ. ಹಿಂಗ ಸಮಸ್ಯೆ. ಇದು ದುಡ್ಡು ಅನ್ನೋದಕ್ಕೆ ಹೆಂಗ ನಾವು ಅನ್ವಯಿಸಿ ಹೇಳಬಹುದಲ್ಲ, ಹಂಗ ಒಂದು ಪೀಸ್ ಆಫ್ ಲ್ಯಾಂಡ್ ಐತಿ. A piece of land could be used for n number of things. ಏನ್ ಮಾಡಬಹುದು? ನಿಮ್ದು ಒಂದು ಅರ್ಧ ಎಕರೆ ಭೂಮಿ ಐತಿ, ಎಕರೆ ಭೂಮಿ ಬೇಡ, 100 ಎಕರೆ ಭೂಮಿ ಇರಲಿ. 100 ಎಕರೆ ಭೂಮಿ ಇದ್ರು ಸಹಿತ ಅಷ್ಟೇ, 1000 ಎಕರೆ ಇದ್ರು ಅಷ್ಟೇ, 1 ಎಕರೆ ಇದ್ರು ಅಷ್ಟೇ. ಅದರೊಳಗೆ ಒಂದು ಗೋಧಿ ಬೆಳಿಬಹುದು, ಇಲ್ಲ ಜೋಳ ಬೆಳಿಬಹುದು, ಇಲ್ಲ ಕಬ್ಬು ಬೆಳಿಬಹುದು, ಮೆಣಸಿನಕಾಯಿ, ಉಳ್ಳಾಗಡ್ಡಿ. ಬ್ಯಾಡ್ರಿ ಇವೆಲ್ಲ ಬೇಡ. ಮೇವು ಬೆಳಿಬಹುದು, ಇದೆಲ್ಲ ಬ್ಯಾಡ್ರಿ. ನಾ ದನ ಕಟ್ಟಕ್ ಒಂದಲ್ಲಿ ಶೆಡ್ ಹಾಕೋಬಹುದು, ಇದೆಲ್ಲ ಬ್ಯಾಡ್ರಿ. ಮಣಿ ಕಟ್ಟಕ್ ಸೈಟ್ ಮಾಡಿ ಮಾರಬಹುದು. ನೋಡ್ರಿ, a same piece of land can be utilized for n number of things. ಹತ್ರಿಕೆ ಪಲ್ಲೆ ನನ್ನ ಫೇವರಿಟ್ ಅದ್ರು. ಐ ಆಮ್ ವೆರಿ ಮಚ್ ಫಾಂಡ್ ಆಫ್ ಹತ್ರಿಕೆ. ಎಲ್ಲೇ ಕಂಡ್ರ ಪಟ್ ಅಂತ ತಗೊಂಡಿರ್ತೀನಿ. ಯಾರು ಬೇರೆದವ್ರು ತಗೊಂಡ್ಕೊಂಡಾರ ಅಂತ ಹೇಳಿ, ಬೇರೆದವ್ರು ಯಾರು ತಗೊಂಡಾರ ಅಂತ ಹೇಳಿ ಮೊದಲು ಹೋಗಿ ತಗೋತೀನಿ ನಾನು. ಅದ್ರ ಬಗ್ಗೆ ಹುಚ್ಚು ನನಗೆ. ಅದೊಂದಾಗ ಗೊಂಜಾಳ್ತೀನಿ. ಇವ್ ಎರಡು ಕಂಡ್ರ ನನಗೆ ಎಲ್ಲಿದ್ರು ನಮ್ಮ ಮನ್ಯಾಗ ಬೈತಿರ್ತಾರೆ, ಏನ್ ಕಾಣ್ಲಾರ್ದವ್ರಂಗ್ ಮಾಡ್ತಿರಲ್ರಿ ಅಂತ ಹೇಳಿ. ಪುಂಡಿ ಪಲ್ಯನೂ ಹಂಗ. ಬಟ್ ಇದು ನೋಡಿ, ಸೊ ಒಂದು ವಸ್ತು ಪರ್ಯಾಯ ಉಪಯೋಗಗಳನ್ನು ಹೊಂದಿದೆ. ಹಿಂಗಾಗಿ ಅಲ್ಲಲ್ಲ ಅಡ್ಡೆ ಇಲ್ಲ, ಅದು ಚಲೋ ಆಗ್ತೈತಿ. ಬೆಳ್ಳುಳ್ಳಿ ಹಾಕಿ ಮಾಡಿದ್ರೆ ಮಸ್ತ್ ಆಗ್ತೈತಿ. ಹೌದಾ? ಸೊ ಬಯಕೆಗಳನ್ನು ಈಡೇರಿಸಲು ಬೇಕಾಗುವ ಸಂಪನ್ಮೂಲಗಳು ಸೀಮಿತವಾಗಿರುವುದು ಮಾತ್ರವಲ್ಲ, ಅದೇ ಸಂಪನ್ಮೂಲಗಳನ್ನು ವಿವಿಧ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಆದ್ದರಿಂದ ಸಂಪನ್ಮೂಲಗಳ ಬಳಕೆಯ ನಡುವೆ ಆಯ್ಕೆ ಮಾಡುವುದು ಅಗತ್ಯ ಆಗ್ತದೆ. ಯಾವುದಕ್ಕೆ ಬಳಸ್ಕೋಬೇಕಪ್ಪ ನಾನು ಅನ್ನುವಂಥದ್ದು, ಯಾವ್ದಕ್ಕೆ ನಾನು ಬಳಸ್ಕೋಬೇಕು. ಹಿಂಗಾಗಿ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತವೆ. ಈಗ ಹಂಗಿದ್ರೆ ನಾವು ನೋಡೋಣ ಆರ್ಥಿಕ ಸಮಸ್ಯೆಗಳು ಯಾವುವು ಅಂತ. ಹಿನ್ನೆಲೆ ಅಂತೂ ಗೊತ್ತಾಯ್ತು ನಿಮ್ಗೆ, ಹಿನ್ನೆಲೆ ಗೊತ್ತಾಯ್ತು. ಆರ್ಥಿಕ ಸಮಸ್ಯೆಗಳು ಯಾವುವು? ಇವು ಅಮೆರಿಕಾದಾಗೂ ಐತಿದು, ಇಂಡಿಯಾದಾಗೂ ಐತಿ, ರಷ್ಯಾದಾಗೂ ಐತಿ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ, ಎವ್ರಿವೇರ್ ಯು ಹ್ಯಾವ್ ದಿಸ್ ಪ್ರಾಬ್ಲಮ್. You have this problem. What to produce? That is the first thing. What to produce? India wants to produce many things at a time. But unfortunately, we know that the resources are in scarce. That is why we have to decide whether to produce wheat, whether to produce jowar, whether to produce pulses, onions, oil seeds. ಇಷ್ಟೆಲ್ಲ ಲೆಕ್ಕ ಹಾಕಿ ಬೆಳೆಯಾಕತ್ತೀವಿ. ಇದು ಪ್ರತಿಯೊಬ್ಬ ರೈತನು ವಿಚಾರ ಮಾಡ್ತಾನೆ. ಇಡೀ ರಾಷ್ಟ್ರ ಮಟ್ಟದೊಳಗೆ ಇದ್ರ ಬಗ್ಗೆ ವಿಚಾರ ಆಗ್ತದ. ಸರ್ಕಾರದ ನೀತಿ ನಿರೂಪಕರು ಇದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಇಷ್ಟೆಲ್ಲ ವಿಚಾರ ಮಾಡಿ, ಅದು ಭಾರತದಂತ ಸಮೃದ್ಧ ಒಳ್ಳೆ ಭೂಮಿ ಇರುವಂತ, ಚಲೋ ಮಳೆಯಾಗುವಂತ ಇಷ್ಟು ದೊಡ್ಡ ದೇಶದೊಳಗೆ ಇಷ್ಟೆಲ್ಲ ಭೂಮಿ, ಇಷ್ಟೆಲ್ಲ ವಿಚಾರ ಮಾಡಿ ಬಿತ್ತಿ ಬೆಳೆದ್ರು ಇವತ್ತಿಗೂ ನಮಗೆ ತಿನ್ನಾಕಿ ಎಣ್ಣಿನ ನಮ್ಮ ದೇಶದೊಳಗೆ ಬೆಳ್ಕೊಳಕ್ ಆಗವಲ್ದು ಪೂರ್ತಿಯಾಗಿ. ಇದು ಕಷ್ಟ. ಅದಕ್ಕಾಗಿ ಯಾವುದನ್ನ ಆದ್ಯತೆ ಮೇರೆಗೆ ಉತ್ಪಾದಿಸಬೇಕು ಅಂತ ಮೊದಲಿದು. ಒಂದು ದೇಶವು ಎಲ್ಲಾ ಸರಕುಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ಸೀಮಿತ ಸಂಪನ್ಮೂಲಗಳನ್ನು ಹೊಂದ್ಯದ. ಇದು ವಿವಿಧ ಸರಕು ಮತ್ತು ಸೇವೆಗಳ ನಡುವೆ ಆಯ್ಕೆಯನ್ನು ಮಾಡಬೇಕಾಗ್ತದೆ. ಹೀಗಾಗಿ ಪ್ರತಿ ಆರ್ಥಿಕತೆಯು ಯಾವ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಬೇಕು ಎಂಬುದನ್ನು ನಿರ್ಧರಿಸಬೇಕಾಗ್ತದೆ. ಈಚ್ ಎಕಾನಮಿ ಹ್ಯಾಸ್ ಟು ಥಿಂಕ್. ಮತ್ತಿದು ಪ್ರತಿಯೊಂದು ಸಂಪನ್ಮೂಲಕ್ಕೂ ಅನ್ವಯ ಆಗ್ತದೆ. ನೋಡ್ರಿ, ಇಂಡಿಯಾದಾಗ ಒಂದು 130 ಕೋಟಿ ಜನ ಅದೀವಿ ನಾವು. ಇದು ಮಾನವ ಸಂಪನ್ಮೂಲ, ಲೇಬರ್. ನಾವು ಉತ್ಪಾದನಾಂಗಗಳೊಳಗೆ ಇದು ಒಂದು ಅಂತ ಹೇಳ್ತೀವಿ, ಹೌದಲ್ಲ? ಈ ಲೇಬರ್ ಹೆಂಗಿರ್ಬೇಕು? ಏನ್ ಎಲ್ಲಾರನ್ನೂ ಡಾಕ್ಟರ್ ಮಾಡಿದ್ರೆ ಸರಿನಾ? ಎಲ್ಲಾರನ್ನೂ ವಕೀಲರು ಮಾಡಿದ್ರೆ ಸರಿನಾ? ಎಲ್ಲಾರನ್ನೂ ಇಂಜಿನಿಯರ್ ಮಾಡಿದ್ರೆ ಸರಿನಾ? ಎಲ್ಲಾರನ್ನೂ ಸೈನಿಕರನ್ನ ಮಾಡಿದ್ರೆ ಸರಿನಾ? ನೋಡ್ರಿ, 141 ಕೋಟಿ ಅಂತ ಹನುಮಂತ. ರೈಟ್, ಯು ಹ್ಯಾವ್ ಟು ಪ್ಲಾನ್, ಅಂಡ್ ದಟ್ ಈಸ್ ಹೌ ದಿಸ್ ಎಜುಕೇಶನ್ ಹ್ಯಾಸ್ ಎವಾಲ್ವ್ಡ್. So many training institutes have come up. ಯಾವ್ದಕ್ಕೆ ಬೇಡಿಕೆ ಐತಿ, ಯಾವ್ದಕ್ಕೆ ಅವಶ್ಯಕತೆ ಐತಿ, ಯಾವ್ದಕ್ಕೂ ಉಪಯೋಗ ಆಗ್ಲಾರ್ದವ್ರು ಮತ್ತೆ ಹೋಗ್ತಾರೆ ಬಿಡ್ರಿ, ಅವ್ರು ಏನಾಗೋದಕ್ಕ ಆ ಮಾತು ಬೇರೆ. ಬಟ್ ಅವಶ್ಯಕತೆಗೆ ನಮಗ ಇದೆಲ್ಲ ನ್ಯಾಷನಲ್ ಲೆವೆಲ್ ಒಳಗೆ ಥಿಂಕಿಂಗ್ ಇರ್ತದ. ಇಂಡಿಯಾಕ್ಕೆ ಇನ್ನು 10 ವರ್ಷ ಬಿಟ್ಟು ಇಷ್ಟು ಡಾಕ್ಟರ್ಸ್ ಬೇಕು, ಇಷ್ಟು ಶಿಕ್ಷಕರು ಬೇಕು, ಇಷ್ಟು ಎಂಜಿನಿಯರ್ಗಳು ಬೇಕು. ಇದು ಮ್ಯಾನ್ ಪವರ್ ಕುರಿತು
ಹಿಂಗ ಪ್ರತಿಯೊಂದರ ಕುರಿತು ನಾವು ವಿಚಾರ ಮಾಡ್ತಾ ಹೋಗ್ತಿರ್ತೀವಿ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಏನಾದ್ರು ಆಗ್ಲೇ ಮಾತಾಡಿದ್ನ, ಒಬ್ಬ ರೈತನಿಗೆ ಒಂದೇ ತುಂಡು ಕೃಷಿ ಭೂಮಿ ಇದ್ರೆ ಅವ 2 ಸರಕುಗಳ ನಡುವೆ ಆಯ್ಕೆ ಮಾಡಬೇಕು. ಒಂದು ಅಕ್ಕಿಯರು ಬೆಳಿಬೇಕು, ಇಲ್ಲ ಗೋಧಿ ಬೆಳಿಬೇಕು. ಇಲ್ರಿ ಅವಾಗ 2 ಹೊಲ ಅದಾವ್ರಿ ಅಂದ್ರೆ ಓಕೆ, ಅಕ್ಕಿ ಗೋಧಿ ಬೆಳೆದ, ಕಬ್ಬು ಯಾರವ್ರಪ್ಪ ಬೆಳಿತಾನ? ಇಲ್ಲ. ಹಿಂಗ ಏನು ಬೆಳೆದ್ರು ಮತ್ತಿನ್ನೂ ಬೆಳೆಯೋದಕ್ಕೆ ಅವಕಾಶ ಉಡದೇ ಇರ್ತದೆ, ಅದನ್ನ ನಾವು ನೋಡ್ತೀವಿ. ಅದೇ ರೀತಿ ಸರ್ಕಾರ ನೋಡ್ರಿ, ಈಗ ರಕ್ಷಣಾ ಸರಕುಗಳು ಅಥವಾ ಗ್ರಾಹಕ ವಸ್ತುಗಳ ಉತ್ಪಾದನೆಗೆ ಹಣವನ್ನ ವಿನಿಯೋಗಿಸಬೇಕು. ಇವು ಎರಡೂ ಇದ್ರ ಯಾವ ಪ್ರಮಾಣದೊಳಗೆ ನಿಗದಿಪಡಿಸಬೇಕು, ಇದನ್ನ ಸರ್ಕಾರ ನಿರ್ಧರಿಸಬೇಕು. ಬರೇ ಮದ್ದುಗುಂಡುಗಳನ್ನ ಉತ್ಪಾದಿಸಿಕೊಂಡು ಕೂತ್ರೆ ನಾವು ನಾರ್ತ್ ಕೊರಿಯಾದಂಗ ಆಗಿಬಿಡ್ತೀವಿ. ಏನ್ ಮಾಡುದು, ಬರೇ ಬಂದೂಕ ಗಣ್ಣ ತಗೊಂಡು ಕೂತ್ರೆ ಹೊಟ್ಟಿ ಕೂಳಿಲ್ಲ. ಸೊ ಹೀಗೆ ಒಂದು ಆರ್ಥಿಕತೆಯೊಳಗ ಏನ್ ಅಗತ್ಯ ಐತಿ ಅನ್ನೋದನ್ನು ವಿಚಾರ ಮಾಡಿ ಉತ್ಪಾದಿಸುವ ನಿರ್ಧಾರ ಕೈಗೊಳ್ಳೋದು, ಏನನ್ನು ಉತ್ಪಾದಿಸಬೇಕು. ಅಂಡ್ ಅಫ್ಕೋರ್ಸ್ ಇದ್ರ ಮ್ಯಾಗ ನಿಮಗೆ ಪ್ರಶ್ನೆ ಬಂದವ ಮಿತ್ರರೇ, ಸ್ವಲ್ಪ ಅಲರ್ಟ್ ಆಗ್ರಿ, ಗಮನ ಕೊಡ್ರಿ. ಇದ್ರ ಮ್ಯಾಗ ನಿಮಗೆ ಪ್ರಶ್ನೆ ಬಂದವ, ಏನು ಈ ಏನನ್ನು ಉತ್ಪಾದಿಸಬೇಕು ಎಂಬುದು ಬಂಡವಾಳಶಾಹಿ ಮಾರುಕಟ್ಟೆಯಲ್ಲಿ ಯಾರು ನಿರ್ಧರಿಸುತ್ತಾರೆ? ಕಮ್ಯುನಿಸ್ಟ್ ವ್ಯವಸ್ಥೆಯಲ್ಲಿ ಯಾರು ನಿರ್ಧರಿಸುತ್ತಾರೆ? ಹಾ ನೋಡಿ, ಸೊ ಬಂಡವಾಳ ಮಾರುಕಟ್ಟೆ ಒಳಗೆ, ಬಂಡವಾಳಶಾಹಿ ಮಾರುಕಟ್ಟೆ ಒಳಗೆ, ಕ್ಯಾಪಿಟಲಿಸ್ಟ್ ಎಕಾನಮಿ ಒಳಗೆ ಇಟ್ ಇಸ್ ಸಪ್ಲೈ ಅಂಡ್ ಡಿಮಾಂಡ್ ನಿರ್ಧಾರ ಮಾಡಿದ್ರೆ ಏನನ್ನು ಉತ್ಪಾದಿಸಬೇಕು. ನೋಡ್ರಿ, ಇದು ಬಹಳ ಇಂಟ್ರೆಸ್ಟಿಂಗ್ ಅದ. ಏನನ್ನು ಉತ್ಪಾದಿಸಬೇಕು ಎಂಬುದು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮಾರುಕಟ್ಟೆ ಶಕ್ತಿಗಳಾದಂತಹ ಬೇಡಿಕೆ ಮತ್ತು ಪೂರೈಕೆಗಳು ನಿರ್ಧರಿಸಿದರೆ, ಕಮ್ಯುನಿಸ್ಟ್ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಇದನ್ನು ನಿರ್ಧರಿಸುತ್ತದೆ. ಕಮ್ಯುನಿಸ್ಟ್ ಅರ್ಥವ್ಯವಸ್ಥೆಯಲ್ಲಿ ಏನನ್ನು ಉತ್ಪಾದಿಸಬೇಕು ಎಂಬುದನ್ನು ಸರ್ಕಾರ ನಿರ್ಧರಿಸುತ್ತದೆ. ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ಜಂಟಿಯಾಗಿ ಒಂದು ಸಹಯೋಗವನ್ನ ಮಾಡಿಕೊಂಡು ಒಂದು ಪರಸ್ಪರ ತಿಳುವಳಿಕೆ ಮೇಲೆ ಒಂದಿಷ್ಟು ನೀತಿಗಳ ಅಡಿ ಒಳಗೆ ಉತ್ಪಾದನೆ ಆಗ್ತದೆ. ಸರಿನಾ? ಹೀಗೆ 3 ತೆರನಾದ ಆರ್ಥಿಕತೆ ಒಳಗೆ ಏನನ್ನು ಉತ್ಪಾದಿಸಬೇಕು ಅಂತ ನಿರ್ಧಾರ ಮಾಡೋರು ಬೇರೆ ಬೇರೆ ಅದಾವ. ಉತ್ಪಾದಿಸೋದು ಹೆಂಗೆ? ಓಕೆ, ಏನೋ ಒಂದು ಉತ್ಪಾದಿಸೋದು ಅಂತ ಡಿಸೈಡ್ ಮಾಡಿದೆಪ್ಪ, ಏನೋ ಒಂದು ಉತ್ಪಾದಿಸೋದು, ಅಥವಾ ಒಂದು ರೇಂಜ್ ಆಫ್ ಪ್ರಾಡಕ್ಟ್ಸ್ ಉತ್ಪಾದಿಸೋದಕ್ಕೆ ನಿರ್ಧಾರ ಮಾಡಿದ್ವಿ. ಓಕೆ, ಒಂದು 10 ಕ್ವಿಂಟಲ್ ಜೋಳ, 10 ಕ್ವಿಂಟಲ್ ಗೋಧಿ, 5 ಕ್ವಿಂಟಲ್ ಉಳ್ಳಾಗಡ್ಡಿ, 20 ಟನ್ ಕಬ್ಬು, ಹಿಂಗೆಲ್ಲ ಆಲೂಗಡ್ಡೆ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ. ಇದನ್ನೇ ನಾವು ಒಂದು ಅರ್ಥವ್ಯವಸ್ಥೆ ಅಂತ ತಗೊಂಡ್ರೆ, ಎಕ್ಸಾಂಪಲ್ ಹೇಳಕತ್ತೀನಿ ನಾನು. ನೀವು ಇಂಡಸ್ಟ್ರಿ ಅಂತ ಬಂದ್ರೆ ಒಂದು 10 ಪೆನ್ನು, ಒಂದು 2 ಶರ್ಟು, 4 ಚಸ್ಮಾ, ಹೀಗೆ ಇವನ್ನೆಲ್ಲ ಡಿಸೈಡ್ ಮಾಡಿದ ಬಳಿಕ ಉತ್ಪಾದಿಸೋದು ಹೆಂಗ ಅಂತ. ಉತ್ಪಾದಿಸುವುದು ಹೆಂಗ, ಈ ನಿರ್ಧಾರ ಮುಂದಿಂದು. ಇದು ಆಯಾ ದೇಶದ ಆರ್ಥಿಕ ಸ್ಥಿತಿಗತಿಯನ್ನ ಆಧರಿಸಿ ಇದು ನಿರ್ಧಾರ ಆಗ್ತದೆ. ಈ ಸಮಸ್ಯೆಯು ಉತ್ಪಾದನಾ ತಂತ್ರದ ಆಯ್ಕೆಯನ್ನು ಸೂಚಿಸ್ತದೆ. ದ ಮೆಥಡ್ ಆಫ್ ಪ್ರೊಡಕ್ಷನ್, ದ ಟೆಕ್ನಿಕ್ ಯು ಇನ್ವಾಲ್ವ್ ಇನ್ ಪ್ರೊಡಕ್ಷನ್ ಅಂತ. ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಒಂದಕ್ಕಿಂತ ಹೆಚ್ಚು ಮಾರ್ಗಗಳ ಲಭ್ಯತೆ ಇದ್ದಾಗ ಈ ಸಮಸ್ಯೆ ಉಂಟಾಗ್ತದೆ. ಮತ್ತು ಇದು ಐತೆ ಈ ಸಮಸ್ಯೆ ಅಂದ್ರೆ ಈ ಸಾಧ್ಯತೆ ಯಾವಾಗಲೂ ಐತಿ. ಉತ್ಪಾದನೆಯಲ್ಲಿ ಮುಖ್ಯವಾಗಿ 2 ತಂತ್ರಗಳಿವೆ. ದೇರ್ ಆರ್ 2 ಸ್ಟ್ರಾಟಜೀಸ್. ಈ ಔಟ್ ಆಫ್ 2 ದಿಂದ ನೀವು ಒಂದು 10 ಸ್ಟ್ರಾಟಜೀಸ್ ಅನ್ನ ಡೆವಲಪ್ ಮಾಡಬಹುದು. ಅದು ಹೆಂಗಂತ ಹೇಳ್ತೀನಿ ನಾನು. ತುಂಬಾ ಹಿಂದುಳಿದಿರುವ, ಬಡತನದಲ್ಲಿರುವ, ಹುಯ್ಯಂತ ಜನಸಂಖ್ಯೆ ಇರುವ, ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿಲ್ಲದ ದೇಶದೊಳಗ ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಟೆಕ್ನಿಕ್ ಅನ್ನೋದನ್ನ ಬಳಸ್ಕೊತಾರೆ. ಲೇಬರ್ ಇಂಟೆನ್ಸಿವ್ ಟೆಕ್ನಿಕ್ ಅನ್ನೋದನ್ನ ಬಳಸ್ಕೊತಾರೆ ತುಂಬಾ ಹಿಂದುಳಿದಿರುವಂತಹ ಆರ್ಥಿಕತೆಗಳಲ್ಲಿ. ಇಂಡಿಯಾದೊಳಗ ಬಹುತೇಕ ನಾವು ಇದನ್ನೇ ಬಳಸ್ಕೊತಿದ್ವಿ. ಎಸ್, ಅಫ್ಕೋರ್ಸ್ ಚೀನಾದೊಳಗೂ ಇಲ್ಲಿವರೆಗೆ ಬಳಸ್ಕೊತಿದ್ರು. ಸರಿನಾ? ಬರೇ ಜನಸಂಖ್ಯೆ ಹುಯಿ ಅಂತಿದ್ದು, ತಂತ್ರಜ್ಞಾನ ತುಂಬಾ ಹಿಂದುಳಿದಿದ್ರೆ ಅಲ್ಲಿ ಕಾರ್ಮಿಕ ತೀವ್ರ, ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಮೆಥಡ್. ಇನ್ನು ಕೆಲವು ದೇಶದೊಳಗೆ ಜನಸಂಖ್ಯೆ ಕಡಿಮೆ ಇರ್ತೈತಿ, ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಹೊಂದಿರ್ತಾವ. ಅವ್ರು ಅಲ್ಲಿ ಮಂದಿ ಅವ್ರು ಬೇಕಾದ್ರೆ ಆರಾಮ್ ಪ್ರವಾಸಕ್ಕೆ ಹೋಗ್ತಾರ. ನಮ್ಮಲ್ಲಿ ಹಂಗ ಮಣ್ಣು ಹೊತ್ತು ಸಾಯೋದಿಲ್ಲ. ನನಗ ಅನಿಸ್ತೈತಿ, ಒಮ್ಮೆ ಬೇಜಾರಾಕೈತಿ ನಮ್ಮ ಬಗ್ಗೆ. ನಮ್ಗ ಏನೋ ಮರ ಇದು, ವಾರದ 7 ದಿನ, ದಿನಕ್ಕೆ 12 ತಾಸು ಬರೀ ದುಡಿಯೋದಾಗೈತಿಲ್ಲ, ಆರಾಮ ಇಲ್ಲಲ್ಲೋ ಮರ. ನಮಗ ಆರಾಮ್ ಒಳಕ್ ಹೋದ್ವಿ ಅಂದ್ರೆ ಆದಾಯನ ನಿಂತು ಹೋಗ್ತೈತಿಲ್ಪ, ಹಿಂಗ್ ಚಿಂತಿ ನಮಗ. ಇರುವುದನ್ನ ಇಟ್ಕಳ ಆದಾಯ ಇರ್ತೈತಿ, ಅದು ನಿಂತು ಆದ್ರೆ ಹೆಂಗ? ಈ ದುಡಿಯೋರಿಗೆ ಇದು ಚಿಂತಿ. ಫಾರಿನ್ದೊಳಗೆ ಹಂಗಿಲ್ಲ, ಆರಾಮ್. ನಿಮ್ಗೆ ಗೊತ್ತೈತಿ, ಅಲ್ಲಿ ಆಟೋ ಹೊಡ್ಯಾವನು ಹೋಟೆಲ್ದೊಳಗೆ ವೇಟ್ರ್ ಇದ್ದವನು, ಹೋಟೆಲ್ದೊಳಗೆ ವೇಟ್ರ್ ಅಂತ ಕರಿತೀವಿ ನಾವು,
ಹೌದಲ್ರಿ? ಹೋಟೆಲ್ದೊಳಗೆ ವೇಟ್ರ್ ಇದ್ದವ ಇಂಡಿಯಾಕ್ಕೆ ವರ್ಷಕ್ಕೊಮ್ಮೆ ಟೂರ್ ಬರ್ತಾನವ, ಅಥವಾ ಪ್ರತಿ ವರ್ಷ ಒಂದೊಂದು ದೇಶಕ್ಕೆ ಟೂರ್ ಹೋಗ್ಕಣವ. ಹೋಗ್ತಾರಿಲ್ರಿ? ಬಂದವ್ರನ್ನ ಕೇಳ್ರಿ, ನೀವು ಏನ್ ಮಾಡ್ತೀರಿ ಅಂತ ಕೇಳ್ರಿ ಅವ್ರನ್ನ. ವೇಟರ್ ಇನ್ ದ ಹೋಟೆಲ್ ಅಂತ ನಾವು ಇವನಪ್ಪಣ ಅಂತೀವಿ ನಾವು. ನಮ್ಮ ಹೋಟೆಲ್ದಾಗಿನ ವೇಟ್ರ್ಗಳದು ಪಾಪ ಮೇ ಮ್ಯಾಗ ಹಬ್ಬಕ್ಕೆ ಒಂದು ಜೊತೆ ಕಮ್ಮ ಅರಿವಿ ಕಾಣಂಗಿಲ್ಲ. ಹೌದಾ? ಯಾಕೆ ಪರಿಸ್ಥಿತಿ ಹಿಂಗೈತಿ ಅಂದ್ರ ನಮ್ಮ ದೇಶದೊಳಗೆ ಗಳಿಕೆ ಕಡಿಮೆ ಐತಿ, ಜೀವನ ಮಟ್ಟ ತುಂಬಾ ಕಡಿಮೆ ಐತಿ ಇನ್ನು. ಹಿಂಗಾಗಿ ನಮಗೆ ಇನ್ನು ಲೀಸರ್ ಅನ್ನೋದು ಸಿಕ್ಕೇ ಇಲ್ಲ. ಲೀಸರ್ ಅನ್ನೋದು ಸಿಕ್ಕಿಲ್ಲ. ಸೊ ನಮ್ಮ ದೇಶ ಹಿಂಗಿದ್ರ ಇವರೆಲ್ಲ ಏನ್ ಮಾಡ್ತಾರಂದ್ರ ಬಂಡವಾಳವನ್ನ ಬಳಸಿಕೊಂಡು ಕಡಿಮೆ ಸಮಯದೊಳಗ ಹೆಚ್ಚು ಮೌಲ್ಯದ ವಸ್ತು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಹೆಚ್ಚಿನ ಆದಾಯವನ್ನು ಪಡೆದು ಆರಾಮ್ ಹಾಯಾಗಿ ತಿಂದು ಉಂಡು ಮಲಿಗಿ ಎದ್ದು ಕುಂತು ನಿಂತು ಚೈನಿ ಹೊಡೆದು ಸುಖವಾಗಿರ್ತಾರೆ. ನಾವು ನೋಡಿದ್ರೆ ಬಡ್ಕೊಂಡು ಸಾಯ್ತಿರ್ತೀವಿ. ಇದು ಇಷ್ಟು ಹೇಳಿದಷ್ಟು ಸರಳ ಇಲ್ಲ. ಓಕೆ, ಕೆಲವು ದೇಶ ಗಿಂದ ಬಳಸ್ಕೊತಾರ, ಕೆಲವು ದೇಶ ಗಿಂದ ಬಳಸ್ಕೊತಾರ, ಹಿಂಗೆ ಹೇಳಕ್ ಬರೋದಿಲ್ಲ. ಇವತ್ರದ್ದು ವೇರಿಯಸ್ ರೇಂಜಸ್ ಬರ್ತಾವ. ಏನಪ್ಪಾ ಅದಕ್ಕೆ ಹೇಳಿದ್ ನಾನು, ಒಂದು 10 ಟೈಪ್ಸ್ ಇವತ್ರದ್ದು ನಾವು ಕಾಂಬಿನೇಷನ್ ಕೊಡಬಹುದು ಅಂತ. ಹೆಂಗ? 10 ಯೂನಿಟ್ಸ್ ಆಫ್ ಲೇಬರ್, 90 ಯೂನಿಟ್ಸ್ ಆಫ್ ಕ್ಯಾಪಿಟಲ್, 20 ಯೂನಿಟ್ಸ್ ಆಫ್ ಲೇಬರ್, 80 ಯೂನಿಟ್ಸ್ ಆಫ್ ಕ್ಯಾಪಿಟಲ್, 30 ಯೂನಿಟ್ಸ್ ಆಫ್ ಲೇಬರ್, 70 ಯೂನಿಟ್ಸ್ ಆಫ್ ಕ್ಯಾಪಿಟಲ್, 40 ಯೂನಿಟ್ಸ್ ಆಫ್ ಲೇಬರ್, 60 ಯೂನಿಟ್ಸ್ ಆಫ್ ಕ್ಯಾಪಿಟಲ್, ಹಂಗ ಹೋಗ್ಬೋದು. ಆಯ್ತು, ನಿನ್ನ ದೇವ್ರು ಹಂಗೆ ಒಳ್ಳೇದು ಮಾಡ್ಲಿ, ಕುರಿ ಕಾಯಕ್ ಹೋಗು, ಬಹಳ ಒಳ್ಳೇದು, ಬಹಳ ಒಳ್ಳೇದು. ಅಲ್ಲಿ ಕುರಿ ಕಾದ್ರೂ ಎಂತ ಪುಣ್ಯದ ಕೆಲಸ ಅದು. ಹಂಗೈತಿ. ಹೌದಾ? ನೋಡ್ರಿ, ಈ ತರನಾಗಿ ಉಂಟಾಗ್ತದೆ. ಕಾರ್ಮಿಕ ತೀವ್ರ ತಂತ್ರವು ಉದ್ಯೋಗವನ್ನು ಉತ್ತೇಜಿಸ್ತದ, ಆದ್ರೆ ಬಂಡವಾಳ ತೀವ್ರ ತಂತ್ರವು ದಕ್ಷತೆ ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸ್ತದ. ಏನಾಗಿತ್ರಿ? ನಾವು ಕಾರ್ಮಿಕ ತೀವ್ರ ಲೇಬರ್ ಇಂಟೆನ್ಸಿವ್ ಪ್ರೊಡಕ್ಷನ್ ಮೆಥಡ್, ಹೊಲದಾಗ 20 ಮಂದಿ ದುಡಿತಿರ್ತೀವಿ. ಎಷ್ಟ್ರಿ ಉತ್ಪಾದನೆ? ಒಂದ್ 10 ಚೀಲ ಗೋಧಿ ಆಗೈತ್ರಿ, ಒಂದ್ 5 ಚೀಲ ಜೋಳ ಆಗೈತ್ರಿ, ಒಂದ್ 20 ಟನ್ ಕಬ್ಬ್ ಆಗೈತ್ರಿ, 1 ಕ್ವಿಂಟಲ್ ಮೆಣಸಿಕಾಯಿ ಆಗ್ಯಾವ್ರಿ. ನಮ್ಮ ಕತಿ ಇದು. ಮತ್ ಗೊತ್ತೈತಲ್ಲ, ಒಬ್ಬವನ ಒಂದು ಗೊಡ್ಡ ಎಮ್ಮಿ ಹೊಡ್ಕೊಂಡು ಚೆಂತಾಣ ಹೋಗ್ಕಣ, ಒಂದು ಗೊಡ್ಡ ಎಮ್ಮಿ ಮೇಸಾಕ್ ಒಬ್ಬ ಚೆಂತಾಣ ಹೋಗ್ಕಣ. ಆದ್ರ ಬೇರೆ ದೇಶದೊಳಗ ಗೊತ್ತೈತಿ, ಒಬ್ಬವನ ಒಂದು 500 ಎಮ್ಮಿ, 500 ಆಕಳ, ಇಲ್ಲ ಒಬ್ಬವನ 500 ಎಕರೆ ಹೊಲ. ಕೆನಡಾದಾಗ ಅಮೆರಿಕಾದಾಗ ಏನ್ ತುಸು ಹೊಲ ಅದಾವೇನ್ರಿ? ನಮ್ಮ 3 ಪಟ್ಟು ಹೊಲಗಳವರು. ನಮ್ಮ 3 ಪಟ್ಟು ಹೊಲ ಮುಂದೆ ಜನಸಂಖ್ಯೆ ನೋಡಿದ್ರ ನಮಗಿಂತ 3 ಪಟ್ಟು ಕಡಿಮೆ. ಹೋಗ್ಲಿ ಬಿಡ್ರಿ, 3 ಪಟ್ಟು ಕಡಿಮೆ ಅದಾರಂದ್ರ ನಮ್ಮಷ್ಟನ ಜನಸಂಖ್ಯೆಯಲ್ಲಿ ಒಕ್ಕಲ್ತನ ಮಾಡ್ತಾರೇನು? ಇಲ್ಲ. ಹಾರ್ಡ್ಲಿ 2 to 3%. ಅಲ್ಲಿಯ ಒಟ್ಟು ಜನಸಂಖ್ಯೆ ಒಳಗ 2 ರಿಂದ 3% ಜನ ಒಕ್ಕಲತನ ಮಾಡಿದ್ರು ಇಡೀ ಜಗತ್ತಿಗೆ ಕುಣಿಸಿ ಊಟಕ್ಕೆ ಹಾಕುವಷ್ಟು ಬೆಳಿತಾರ ಅವರು. ಮತ್ತೇನ್ರಿ ಇದು ಕತಿ ಹಂಗಾರ? ಹೌದಲ್ಲ? ಇದು ಉತ್ಪಾದಿಸುವುದು ಹೇಗೆ? ಇನ್ನು ಮುಂದಿದ್ದು, ಯಾರಿಗೆ ಉತ್ಪಾದಿಸಬೇಕು? ದೊಡ್ಡ ಸಮಸ್ಯೆ. ಯಾರಿಗೆ ಉತ್ಪಾದಿಸಬೇಕು? ಸಮಾಜದ ಎಲ್ಲಾ ಜನರ ಎಲ್ಲಾ ಆಸೆಗಳನ್ನ ಪೂರೈಸಲು ಸಾಧ್ಯ ಇಲ್ಲ. ಆದ್ದರಿಂದ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪಾದನೆಯಲ್ಲಿ ಯಾರು ಎಷ್ಟು ಪಡೆಯಬೇಕೆಂದು ನಿರ್ಧರಿಸಬೇಕು. 50 ರೂಪಾಯಿಗೆ ಸಿಗುವ ಅಂಗಿನೂ ಉತ್ಪಾದನೆ ಆಗಬೇಕು, 500 ರೂಪಾಯಿಗೆ ಸಿಗುವ ಅಂಗಿನೂ ಉತ್ಪಾದನೆ ಆಗಬೇಕು, 5,000 ರೂಪಾಯಿಗೆ ಸಿಗುವ ಅಂಗಿನೂ ಉತ್ಪಾದನೆ ಆಗಬೇಕು, 2 ರೂಪಾಯಿ 3 ರೂಪಾಯಿಗೆ ಸಿಗುವ ಪೆನ್ನು ಉತ್ಪಾದನೆ ಆಗಬೇಕು, 20 ರೂಪಾಯಿದೂ ಆಗ್ತಾ ಇರಬೇಕು, 2,000 ರೂಪಾಯಿದು ಅಥವಾ 20,000 ರೂಪಾಯಿದು ಡೈಮಂಡ್ ಸ್ಟಡೆಡ್ ಪೆನ್. ಅವು ಯಾವ ಕಂಪನಿ ಅದಾವಲ್ರಿ, ಎಂತೆಂತವು ಪೆನ್ನಿನ ಕಂಪನಿ ಹೆಸರು ಕೇಳಿದ್ರೆ ಗಾಬ್ ಹೊಡಿತೀರಿ ನೀವು. ಇವನ್ನೆಲ್ಲ ಲೆಕ್ಕ ಯಾರು ಮಾಡ್ತಾರ? ಸುಮನ್, ಒಳ್ಳೆ ಪ್ರಶ್ನೆ. ಇವೆಲ್ಲ ಸಂಬಂಧಪಟ್ಟ ಉತ್ಪಾದಕರು ಲೆಕ್ಕ ಮಾಡ್ತಾ ಇರ್ತಾರೆ. ಅವರದೇ ಆದಂತ ಪ್ಲಾನ್ಗಳಿರ್ತಾವೆ. ಪಾರ್ಕರ್ ಪೆನ್, ಶ್ರುತಿ, ಹೌದಲ್ಲ? ಎಷ್ಟು ಕಿಮ್ಮತ್ತದ ಗೊತ್ತಾ ನಿಮಗೆ ಪಾರ್ಕರ್ ಪೆನ್? ಗಾಬ್ ಹೊಡಿಬೇಕು ಕೇಳಿದ್ರೆ. ಯಪ್ಪೋ, ಈ ಟ್ರಕ್ದಾಗ ನಾನು ಇಡೀ ಜೀವನದಾಗ ಒಂದು ಟ್ರಕ್ ಒಂದು ಏನು ಬಂಡಿ ತುಂಬಾ ಪೆನ್ ಬಳಸಿರ್ಬೇಕು ಅಂತ ಅನಿಸ್ತದೆ. ಹಾಗೆ, ಹೌದಲ್ಲ? ಹಿಂಗದ. ಸಮಾಜವು ಐಷಾರಾಮಿ ಸರಕುಗಳನ್ನು ಉತ್ಪಾದಿಸಬೇಕೆ ಅಥವಾ ಸಾಮಾನ್ಯ ವಸ್ತುಗಳನ್ನು ಉತ್ಪಾದಿಸಬೇಕೆ ಎಂಬುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಈ ವಿತರಣೆ ಅಥವಾ ಪ್ರಮಾಣವು ನೇರವಾಗಿ ಆರ್ಥಿಕತೆಯ ಕೊಳ್ಳುವ ಶಕ್ತಿಗೆ ಸಂಬಂಧಿಸಿದೆ. ಸುಮನ್, ಇಲ್ಲೈತ್ ನೋಡ್ರಿ ಉತ್ತರ ನಿಮಗೆ. ಇದನ್ನು ಯಾರು ನಿರ್ಧರಿಸ್ತಾರಂತಂದ್ರ ಆ ಸಮಾಜದ ಕೊಳ್ಳುವ ಶಕ್ತಿ. ಫಾರ್ ಎಕ್ಸಾಂಪಲ್, ಇವತ್ತು ನೀವು ಎಂತೆಂಥದ್ದು ಅಂತ ಇಂಟರ್ನ್ಯಾಷನಲ್ ಸ್ಕೂಲ್, ಇಂಥ ಇಂಟರ್ನ್ಯಾಷನಲ್ ಸ್ಕೂಲ್ ಅವು ಇವು ಕೇಳಕತ್ತೀವಿ. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ, ಅಲ್ಲಿ ಯಾವುದು ಎಲ್ ಕೆ ಜಿಗೆ ಬೆಂಗಳೂರಿನೊಳಗ ಕೆಲವು ಶಾಲೆ ಒಳಗ 1.5 ಲಕ್ಷ ರೂಪಾಯಿ ಫೀಸ್ ಅಂತೆ. 1.5 ಲಕ್ಷ ರೂಪಾಯಿ. ಕರೆಕ್ಟ್ ಆತೇನ್ರಿ?
2 ಲಕ್ಷ ಹನುಮಂತ ಇರಲಿ, ನಾ ಅಗದಿ ಒಂದು ಮೀಡಿಯಂ ಇಟ್ಬೇಕಪ್ಪ. LKGಗೆ ಹೋಗುವ ಮಗುವಿಗೆ 1.5 ಲಕ್ಷ ರೂಪಾಯಿ. ಹಂಗಿದ್ರ ಈ ಶಾಲಿ ತೆಗಿ ಅಂತ ಯಾರು ಹೇಳಿದ್ರು? ಸುಮಣ್ಣ. ಗೊತ್ತಾಗಕತ್ತದ? ಐಡಿಯಾ ಬರಕತ್ತದ? ಸಮಾಜದೊಳಗ ಯಾವಾಗ ಎಂತದ್ದನ್ನ ಕೊಂಡುಕೊಳ್ಳುವವರು ಇರ್ತಾರೋ ಅಂತದ್ದು ಆ ಕಾಲಕ್ಕ ಅದು ಉತ್ಪಾದನೆ ಆಗ್ತದ. ಇಂಡಿಯಾದೊಳಗೆ ಒಂದು 20 ವರ್ಷದ ಹಿಂದೆ ಒಟ್ಟು ಚಪ್ಪಲಿಯ ಉತ್ಪಾದನೆ ಈಗಿನ ಅರ್ಧದಷ್ಟು ಇರಲಿಲ್ಲ. ಹೋಗ್ಲಿ, ಈ ಅರ್ಧದಷ್ಟು, ಯಾಕಂದ್ರೆ ಅರ್ಧ ಮಂದಿ ಚಪ್ಪಲಿನ ಹಾಕೋತಿರ್ಕಿಲ್ಲ ಅಂತ ಅರ್ಥ ಅದು. ಈಗಿನ ಚಪ್ಪಲಿ ಉತ್ಪಾದನೆ ಅರ್ಧದಷ್ಟು ಇದ್ದಿರ್ಲಿಲ್ಲ. ಉತ್ಪಾದನೆ, ಚಪ್ಪಲಿ ಉತ್ಪಾದನೆ ಇದ್ದಿರ್ಲಿಲ್ಲ. ಯಾಕೆ? ಹಾಕೊಳ್ಳೋರು ಇದ್ದಿರ್ಲಿಲ್ಲ. ಹಾಕೊಳ್ಳೋರು ಉತ್ಪಾದನೆ ಏನ್ ಮಾಡ್ತಾರ ಅವರು? ಇನ್ನ ಆ ಅರ್ಧದಷ್ಟು ಉತ್ಪಾದನೆ ಒಳಗ ಮೋರ್ ದೆನ್ 99% ಚಪ್ಪಲಿಗಳು ಎಂತಾವಿರ್ತಿದ್ವು ಅಂತಂದ್ರ 90 ರೂಪಾಯಿ, 100 ರೂಪಾಯಿ, 110 ರೂಪಾಯಿ. ಗೆಟರ್ ಟೈರ್ದು, ಪ್ಯಾರಾಗಾನ್ ಚಪ್ಪಲಿವು. ನಿಮಗೆ AC ಶೋರೂಮ್ಗಳು ಇದ್ದಿರ್ಲಿಲ್ಲ. 20 ವರ್ಷದಿಂದ AC ಶೋರೂಮ್ಗಳು ಚಪ್ಪಲಿ ಇದ್ದಿರ್ಲಿಲ್ಲ. ಯಾಕಂದ್ರ ಒಟ್ಟಿಗೆ ಕೂಳು ಕಾಣೋದೇ ಕಠಿಣಿತ್ತು. ಅಂತದ್ರೊಳಗ 3,000, 4,000, 5,000 ರೂಪಾಯಿ ಕೊಟ್ಟು ಯಾವ ಚಪ್ಪಲಿ ತಗೋತಾಳ್ರಿ? ಸೊ ಆದ್ರೆ ಇವತ್ತು ನೀವು ನೋಡಕತ್ತೀರಿ ಏನು? ಆಲ್ಮೋಸ್ಟ್ ಅವಾಗ 99% ಏನಿತ್ತು? ಆರ್ಡಿನರಿ ಚಪ್ಪಲ್ಸ್, 1% ಬ್ರಾಂಡೆಡ್ ಚಪ್ಪಲ್ಸ್ ಅಂತಿದ್ರ. ಇವತ್ತು ನನ್ನ ತಿಳುವಳಿಕೆ ಮಿನಿಮಮ್ 30% ಬ್ರಾಂಡೆಡ್ ಚಪ್ಪಲ್ಸ್ ಆರ್ ಸೋಲ್ಡ್ ಟುಡೇ. ಹೌದಾ? 30% ಬ್ರಾಂಡೆಡ್ ಚಪ್ಪಲ್ಸ್ ಆರ್ ಸೋಲ್ಡ್ ಟುಡೇ. ಅಲ್ಲ, ನಾನು ಹೇಳಿದೆ ಅಗ್ರಿ ಮಿನಿಮಮ್. ದಿಸ್ ಈಸ್ ಹೌ ಸುಮಣ್ಣ, ದಿಸ್ ಈಸ್ ಹೌ ವಾಟ್ ಟು ಪ್ರೊಡ್ಯೂಸ್ ಅಂಡ್ ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋ ಥಿಂಕಿಂಗ್ ಚೇಂಜ್ ಆಗಕ್ಕೆ ಹಿಡಿತದೆ. ಎಲ್ಲಾರು ರಸ್ತಾ ದಾಂಡಿ ಎಗ್ ರೈಸ್ ತಿನ್ನೋರು ಇದ್ರಂದ್ರ 5 ಸ್ಟಾರ್ ಹೋಟೆಲ್ ಶುರು ಮಾಡೋರು ಯಾರು? ಅಥವಾ 5 ಸ್ಟಾರ್ ಹೋಟೆಲ್ ನಡೆಯೋದೇ? 5 ಸ್ಟಾರ್ ಹೋಟೆಲ್ ಯಾವಾಗ ನಡೀತೈತಿ ಅಂದ್ರ 5 ಸ್ಟಾರ್ಗೆ ಹೋಗುವಷ್ಟು ಎಲ್ಲಾರ ಬಳಿನೂ ದುಡ್ಡು ಬರಾಕತ್ತ ಬಳಕ, ಅಥವಾ ಸಾಮಾನ್ಯರ ಹತ್ರ ದುಡ್ಡು ಬರಾಕತ್ತ ಬಳಕ. ದಿಸ್ ಈಸ್ ಹೌ ಇಟ್ ಈಸ್. ಬಹಳ ಚಂದದ ಇದು. ನಮ್ಗೆ ಗೊತ್ತಿಲ್ಲದಂಗ ಅಡ್ಜಸ್ಟ್ ಮಾಡ್ಕೊತಿರ್ತದೆ. ಓಕೆನಾ? ಯಸ್. ಇವಿಷ್ಟು ನಾ ನಿಮಗ ಇವತ್ತು ಈಗ ಹೇಳೇನಿ. ಉತ್ಪಾದನಾಂಗಗಳು ಅಂತ ಬರ್ತಾವ. ಇವುಗಳನ್ನ ಬಹುತೇಕ ನಾಳೆ ನೋಡೋಣ. ಯಾಕೆ ಮುಗಿಯೋದಿಲ್ಲ ಈಗ. ನಾಳೆ ನೋಡೋಣ, ಅಥವಾ ಸಂದರ್ಭ ಬಂದಾಗ ಒಟ್ಟಿನೊಳಗೆ ನಿಮಗೆ ಹೇಳ್ತೀನಿ ನಾನು. ಸರಿನಾ? ಏನ್ರಪ್ಪ? ಇನ್ನೂ ವಿಷಯಗಳು ಬಹಳ ಅದಾವ. ನಿಮಗೆ ತಿಳಿಬೇಕು. ಒಂದು ಸಲ ಕನ್ಸೆಪ್ಟ್ ಕ್ಲಿಯರ್ ಆಗಿಬಿಟ್ರೆ ಆನಂತರ ನೀವು ಫುಲ್ ಕ್ಯಾಕಿ ಹೊಡ್ಕೋತ ಎಕನಾಮಿಕ್ಸ್ ಒಳಗೆ ಬೇಕಾದ ಕನ್ಸೆಪ್ಟ್ ಕ್ವಶನ್ ಬರಲಿ, ನಾ ಆನ್ಸರ್ ಮಾಡ್ತೀನಿ ಅನ್ನೋಂಗ ಆಕೈತಿ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶಿಗೋಣ. ಮತ್ತ ಯಾರು ಕೈ ಎತ್ಕೊಂಡು ಕೂತಿರಲ್ರಿ? ಮಹೇಶ ಏನಂತಿಲ್ಲಪ್ಪ. ಕನೆಕ್ಟಿಂಗ್. ನಮಸ್ತೆ ಅಪ್ಪ, ಹೇಳ್ರಿ ಮಹೇಶ. ಸರ್, ಅದು ಪ್ರೈಸ್ ಅಂತ ಹೇಳಿದ್ರಿ ಸರ್, ಅದೊಂದು ಸ್ವಲ್ಪ ಹೇಳಿ. ಅದು ಯುಟಿಲಿಟಿ, ನಮ್ದು ಯುಟಿಲಿಟಿ ಆದ್ರೆ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ರಿ ಸರ್. ಮತ್ತೆ ಕನ್ಸಂಪ್ಷನ್ ಸರ್? ಅದೇ, ಕನ್ಸಂಪ್ಷನ್ ಈಸ್ ಎ ಪ್ರೋಸೆಸ್ by doing or by having that consumption you get utility. ಈಗ ಸಿಂಪಲ್ ಎಕ್ಸಾಂಪಲ್, ನೀರು ಘಟ ಕುಡಿಯೋದೇನು? ಕನ್ಸಂಪ್ಷನ್. ಅದನ್ನ ಘಟ ಕುಡಿಯುವಾಗ ನನ್ನ ಬಾಯಾರಿಕೆ ಆರ್ತಾ ಇರೋದು ಯುಟಿಲಿಟಿ. ಒಂದು ಪಪ್ ಹಿಂಗ್ ಜಗ್ಗಿ ಬಿಟ್ರ ಪಪ್ ಕನ್ಸಂಪ್ಷನ್. ಹಿಂಗೇನೋ ಕಣ್ಣು ಅರಳಿಸ್ತಾರಲ್ಲ, ಅದು ಯುಟಿಲಿಟಿ. ಹೌದಾ? ಮತ್ ಸರ್, ಅದು ಇಂಜೆಕ್ಷನ್ ಮಾಡಿದ್ರೆ ನೀವು ರೊಕ್ಕ ಕೊಡ್ಬೇಕಂತ, ಅದು ಪ್ರೈಸ್ ಆಗುತ್ತಲ್ಲ ಸರ್? ಹೌದು, ಅದು ಯುಟಿಲಿಟಿ. ನಿನಗೆ ಯಾಕೆ ಕಸಾರಿಕೆ ಬಂದೈತಿ? ಇಂಜೆಕ್ಷನ್ ಎದಕ್ ಮಾಡಿಸ್ಕೊಳಕ್ ಹೋಗ್ತೀನಿ ನೀನು? ಅದು ನೀಡಲ್ಲ ನಿಂದು, ಅದು ಕನ್ಸಂಪ್ಷನ್. ಸರಿ ಸರ್. ಅಲ್ಲಿ ಡಾಕ್ಟರ್ ಸರ್ವಿಸ್ ಅನ್ನ ನೀವು ಕನ್ಸ್ಯೂಮ್ ಮಾಡಕತ್ತೀರಿ. ಸರಿ ಸರ್, ಗೊತ್ತಾಯ್ತಾ? ಸರಿ ಸರ್. ಓಕೆ ಮಿತ್ರರೇ, ಸೊ ಬ್ಯಾಂಡ್ ಬಂದಿರ್ತೈತೆ ಹನುಮಂತ. ಸೊ ಸಿಗೋಣ ಹಂಗಿದ್ರೆ. ಐ ಹೋಪ್ you all enjoyed the session and you understood some basic concepts in economics. Okay, yeah, so yes, thank you. 1.5 hours class ಮಾಡ್ರಿ ಅಂತ. ಅದು ಬಹುತೇಕ ಸದ್ಯ ಆಗ್ಲಿಕ್ಕಿಲ್ಲ ಮಹೇಶ್ ಜಿ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಶೆಡ್ಯೂಲ್ಡ್. ನೋಡೋಣ ನೆಕ್ಸ್ಟ್ ಟೈಮ್ ಬೇಕಿದ್ರೆ ಆ ಥರನಾಗಿ ಪ್ಲಾನ್ ಮಾಡೋದು. ಓಕೆ ಪಾ, ರೈಟ್. ಹ್ಯಾವ್ ನೈಸ್ ಟೈಮ್, ಎಂಜಾಯ್ ಯುವರ್ ಈವ್ನಿಂಗ್. We will meet again at 5:45 in current affairs class. Yeah, Jai Hind.